ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಂಬಿದೆನೈ ಗುರುರಾಜ ಬೆಂಬಿಡದೆ ಪೊರೆ ಭವ್ಯ ತೇಜ. ನಂಬಿದೆನೈ ಗುರುರಾಜ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ರಾಮ ರಾಮ ಎಂಬ ನಾಮ ಪ್ರೇಮದಿ ಸಲಹಿತು ಭಜಕರರಲ್ಲ. ಯಾರು ಈ ರಾಮ ಎಂಬ ಎರಡು ನಾಮವನ್ನು ಉಚ್ಚರಿಸಿದರೋ ಅವರು ಈ ಜಗತ್ತಿನಲ್ಲಿ ಉತ್ತೀರ್ಣರಾದರು. ಶಿಲೆಯು ಬಾಲೆಯಾದಳು. ಕೀಶಕುಲದಲ್ಲಿ ಅವತರಿಸಿದಂಥ ಆಂಜನೇಯ ತಾನು ಲೋಕವಿಖ್ಯಾತನಾಗಿ ಮೆರೆದ. ಭಾವಿ ಬ್ರಹ್ಮನೂ ಎನಿಸಿಕೊಂಡ. ಅಂದ ಮೇಲೆ ಆ ರಾಮನಾಮದಲ್ಲಿರ್ತಕ್ಕಂಥ ವಿಚಾರವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ರಾಮನಾಮದ ಪ್ರಭಾವದಿಂದ ಮಾರುತಿಯು ತನ್ನ ವಿಜಯವನ್ನು ಸಾಧಿಸಿದಂಥ ಮಾರುತಿ ವಿಜಯ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಇಂದು ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಂಡೆ. ಸಕಲ ಲೋಕ ವಲ್ಲಭ ಎನಿಸಿದ ಆದಿದೇವ ಚರಿತ ರಾಮ. ರಾಮ ಸೀತಾರಾಮ. ತ್ರೇತಾಯುಗದಲ್ಲಿ ದಶರಥನ ಪುತ್ರನಾಗಿರತಕ್ಕಂಥ ಶ್ರೀರಾಮದೇವ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷಗಳ ಕಾಲ ವನವಾಸಕ್ಕೋಸ್ಕರವಾಗಿ ಕಾಡಿಗೆ ಬಂದಿದ್ದಾನೆ. ಲಂಕಾಧಿಪತಿಯಾಗಿರ್ತಕ್ಕಂಥ ರಾವಣೇಶ್ವರ ತಂಗಿಯಾದ ಶೂರ್ಪನಖಿಯ ಮಾತಿಗಾಗಿ ಒಳಪಟ್ಟು ಸೀತೆಯನ್ನು ಕದ್ದೊಯ್ದು ಲಂಕಾಪುರದಲ್ಲಿ ಬಚ್ಚಿಟ್ಟಿದ್ದಾನೆ. ಸೀತೆ ಮಾಯವಾದೊಡನೆ ರಾಮ ಅಲುಗಾಡಿದ. ಎಲ್ಲಿ ನನ್ನ ಸೀತಾ, ಎಲ್ಲಿ ನನ್ನ ಸೀತಾ, ಸೀತಾ ಸೀತಾ ಎಂದು ಹುಡುಕಾಡುತ್ತಾ ಕಾಡು ಕಾಡುಗಳನ್ನೆಲ್ಲ ಅಲಿಯುತ್ತಾ ನೇರವಾಗಿ ಋಷಿಮುಖ ಪರ್ವತದೆಡೆಗೆ ಬರುವಾಗ ಮಹಾನುಭಾವನಾದ ಮಾರುತಿಯಿಂದಾಗಿ ಸುಗ್ರೀವನಿಗೂ ರಾಮದೇವರಿಗೂ ಸಖ್ಯ ಬೆಳೆದಿದೆ. ಸುಗ್ರೀವನಿಗೆ ಸಹಾಯ ಮಾಡುವ ನೆಪದಲ್ಲಿ ಶ್ರೀರಾಮದೇವರು ವಾಲಿಯನ್ನು ಸಂಹಾರ ಮಾಡಿದ್ದಾರೆ. ಆ ವಾಲಿಯ ಸಂಹಾರವಾದ ಮೇಲೆ ಸುಗ್ರೀವನಿಗೆ ರಾಜ್ಯಾಭಿಷೇಕವಾಗಿದೆ. ರಾಜ್ಯಾಭಿಷೇಕವಾಗಿ ಮಳೆಗಾಲವಾದ್ದರಿಂದ ರಾಮದೇವರು ಸ್ವಲ್ಪ ಕಾಲ ವಿಶ್ರಾಂತಿಗೋಸ್ಕರವಾಗಿ ಕುಳಿತಿದ್ದಾರಂತೆ. ಕಾಲವದು ಕಳೆಯುತ್ತಿದೆ. ಅರಿಯದೆ ಕಾಲವು ಕಳೆಯುತ್ತಿರ ರಘುರಾಘವನು ಈ ಪರಿತಾನಿರಲು. ಆರಿಗೂ ಅರಿವಾಗದ ತೆರದೆ ರಘುರಾಮ ತಾನೇ ನಿಂತಿರಲು. ರಾಮ 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 ಸೀತಾರಾಮ. ಶ್ರೀರಾಮ. ಮಳೆಗಾಲ ಕಳೆದರೂ ಸಹ ಸುಗ್ರೀವನು ಆವ ಕಾರ್ಯಕ್ಕೆ ಉದ್ಯುಕ್ತನಾಗದೇ ಇರುವುದನ್ನು ಕಂಡಂಥ ರಾಮದೇವರು ತಮ್ಮನಾದ ಲಕ್ಷ್ಮಣನನ್ನು ಕಳುಹಿಸಿದ್ದಾರೆ. ಲಕ್ಷ್ಮಣನು ಕುಪಿತರಾಗಿ ಕಿಷ್ಕಿಂಧ ನಗರದ ಎದುರಿನಲ್ಲೇ ಧನುಸ್ಸನ್ನು ಠಂಕಾರ ಮಾಡಿದ ಮಾತ್ರದಿಂದಲೇ ಬೆದರಿದಂಥ ಸುಗ್ರೀವ ಓಡಿ ಬಂದು ಶರಣಾಗಿ ರಾಮ ಕಾರ್ಯಕ್ಕೋಸ್ಕರವಾಗಿ ಸೈನಿಕರನ್ನೆಲ್ಲ ಬರಮಾಡಿಸಿದ್ದಾನಂತೆ. 77 ಕೋಟಿ ಕಪಿವೀರರು ಅಂಗದ, ನಳ, ನೀಳ, ಸುಷೇಣ, ಗವಯ್ಯ, ಗವಾಕ್ಷ, ಗಂಧಬಾದನ, ದ್ವಿವಿಧ, ಮೈಂದ, ಹನುಮಂತ, ಜಾಂಬುವಂತ ಇವರನ್ನೆಲ್ಲರನ್ನು ಸೇರಿಸಿದ್ದಾನೆ. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನು ಕಳುಹಿಸುತ್ತಿದ್ದಾನಂತೆ. ಪೂರ್ವಕ್ಕಾಗಿ ಒಬ್ಬರನ್ನ, ಪಶ್ಚಿಮ ದಿಕ್ಕಿಗೆ ಒಬ್ಬರನ್ನ, ಉತ್ತರಕ್ಕೆ ಒಬ್ಬರನ್ನ ಹೀಗೆ ಕಳುಹಿಸುವಾಗ ಮಹಾನುಭಾವನಾದ ಮಾರುತಿಯನ್ನು ಕರೆದು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಲು ಹೇಳಿದ. ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಲು ಹೇಳಿದಾಗ ಹನುಮಂತ ಒಪ್ಪಿ ಇನ್ನೇನು ಹೋಗಬೇಕು ಎನ್ನುವಾಗ ಸುಗ್ರೀವ ಹನುಮಂತನನ್ನು ಹತ್ತಿರಕ್ಕೆ ಕರೆದು ಪಿಸುಮಾತಿನಲ್ಲಿ ಹೇಳುತ್ತಿದ್ದಾನೆ, ಮಾರುತಿ, ರಾಮ ನಮಗೆ ಮಾಡಿರುವ ಸಹಾಯವನ್ನು ಈ ಜನ್ಮದಲ್ಲಿ ನಾವು ಮರೆಯಲು ಸಾಧ್ಯವಿಲ್ಲ. ನೀನು ಹೇಗಾದರೂ ಮಾಡಿ ಆ ಸೀತಾಮಾತೆಯನ್ನು ಕಂಡು ಹಿಡಿದು ಬರಲೇಬೇಕು. ಮಾರುತಿ ಹೇಳಿದ, ಒಡೆಯ, ನೀನದಕ್ಕಾಗೇನು ಭಯಪಡಬೇಡ.
ನಾನು ಯಾವ ರೀತಿಯಲ್ಲಾದರೂ ಮಾತೆಯಾದ ಸೀತೆಯನ್ನು ಕಂಡು ಹಿಡಿದು ಬರಲು ನಾನು ಸಿದ್ಧನಾಗಿದ್ದೇನೆ. ಇದು ನಮೋ ನಾರಾಯಣ. ರಾಮನ ಬಳಿಗೆ ಬಂದು ಒಡೆಯ ಆಜ್ಞೆಯನ್ನು ಕೊಡು. ಆಗ ರಾಮ ತನ್ನ ಬೆರಳಲ್ಲಿರ್ತಕ್ಕಂಥ ಮುದ್ರೆ ಉಂಗುರವನ್ನು ಕೊಟ್ಟು ಸೀತಾದೇವಿಯನ್ನು ಕಂಡು ಹಿಡಿಯುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳಿದನಂತೆ. ಆಗ ಹನುಮಂತ ರಾಮನನ್ನೇ ನೋಡಿ ಹೇಳ್ತಾನೆ, ಒಡೆಯ, ನನ್ನ ಮೇಲೆ ನಿನಗೆ ಎಷ್ಟೊಂದು ಅಭಿಮಾನವೋ ತಂದೆ. ಇಷ್ಟೆಲ್ಲ ಕಪಿವೀರರಿದ್ದರೂ ಸಹ ಯಾರನ್ನೂ ನೀನು ಯಾವ ವಿಚಾರವೂ ಹೇಳದೆ ನನಗೆ ಮಾತ್ರ ಮುದ್ರಿಕೆಯನ್ನು ಕೊಟ್ಟು ಸೀತೆಯನ್ನು ಕಂಡುಹಿಡಿಯುವ ಗುರುತನ್ನು ಹೇಳುತ್ತಿರುವೆ ಎಂದ ಮೇಲೆ ನಾನೇ ಧನ್ಯ. ಇದು ಹೋಗಿ ಬರ್ತೇನೆ, ನಿನ್ನ ಪಾದ ಮುಟ್ಟಿ ಒಂದು ಪ್ರಮಾಣ ಮಾಡ್ತೇನೆ ಸ್ವಾಮಿ. ಏನು ಪ್ರಮಾಣ? ಮಾತೆಯಾದ ಸೀತಾದೇವಿಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಉದ್ಧರಣೆ ಜಲವನ್ನು ಸಹ ಪಾನ ಮಾಡುವುದಿಲ್ಲ. ಶ್ರೀರಾಮ, ಇದು ನಿನ್ನ ಪಾದದಾಣೆ ಸತ್ಯ. ನಮ್ಮಲ್ಲಿ ಸತ್ಯ ಪ್ರಮಾಣಗಳೆಂಬತಕ್ಕಂಥದ್ದು ಲೋಕಪ್ರಸಿದ್ಧವಾದದ್ದು. ಸತ್ಯವನ್ನು ಬಿಟ್ಟು ನಡೆದರೆ ಪರಮಾತ್ಮನೇ ಒಪ್ಪುವುದಿಲ್ಲ ಎನ್ನುವುದೇ ಲೋಕದ ಒಂದು ಪ್ರತೀತಿ. ಅದಕ್ಕೆ ಕಬೀರದಾಸರು ಸಹ ಒಂದು ಮಾತು ಹೇಳ್ತಾರೆ, ರಾಮ ಸಮಾನ ನಾಮ ನಹಿ, ಶಿವ ಸಮಾನ ಧಾತ ನಹಿ, ಝೂಟ ಸಮಾನ ಪಾಪ ನಹಿ. ಸುಳ್ಳು ಹೇಳುವುದಕ್ಕಿಂತಲೂ ಮಿಗಿಲಾದ ಪಾಪವಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಬಹಳ ಜನ ಸುಳ್ಳು ಹೇಳೋದಿಲ್ಲ, ನಾನು ಸ್ವಲ್ಪ ಹೆಚ್ಚಾಗಿ ಹೇಳೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಹೇಳಿಕೊಂಡು ಕಾಲ ಕಳೆಯೋದು. ಬಹುಜನಗಳಿಗೆ ಸುಳ್ಳು ಹೇಳುವುದೇ ಅಭ್ಯಾಸ. ಒಬ್ಬ ಹೇಳಿದ, ನಮ್ಮ ತಂದೆ ಭಾರಿ ಶ್ರೀಮಂತ, ಆತನಲ್ಲಿ ಒಂದು ಕುದುರೆ ಇತ್ತು, ಆ ಕುದುರೆಗೊಂದು ಲಾಯ ಕಟ್ಟಿಸಿದ್ದ, ಆ ಲಾಯ ಮೈಸೂರಿನಿಂದ ಹಿಡ್ಕೊಂಡು ಮದ್ರಾಸಿನವರೆಗೂ ಇತ್ತು. ಇನ್ನೊಬ್ಬ ನೋಡಿದ, ಒಂದು ಕುದುರೆಗೆ ಇಷ್ಟುದ್ದ ಲಾಯವೇ, ಹಾಗಾದರೆ ನಾನು ಸುಳ್ಳು ಹೇಳಬೇಕು ಅಂತ. ನಿಜವೇ ನೀವು ಹೇಳೋದು? ಹಳಬರ ಕಾಲವೇ ಕಾಲ, ನಮ್ಮ ತಾತ ಭಾರಿ ಜಮೀನ್ದಾರ, ಸಮಯಕ್ಕೆ ಸರಿಯಾಗಿ ಮಳೆ ಬರದೆ ಹೋದರೆ ನಮ್ಮ ತಾತನ ಹತ್ರ ಒಂದು ಭರ್ಜಿ ಇತ್ತು, ತೆಗೆದು ಆಕಾಶಕ್ಕೆ ತೆಗೆದು ಬಿಡ್ತಿದ್ದ, ಮಳೆ ಜೊಳ 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 ಅಂತ ಸುರಿದು ಹೋಗೋದು. ಇನ್ನೊಬ್ಬ ಕೇಳಿದೇನೆಯ, ಆಕಾಶಕ್ಕೆ ತಿವಿಯೋಷ್ಟುದ್ದ ಭರ್ಜಿ ಇತ್ತು ನಿಮ್ಮ ತಾತನ ಹತ್ರ? ಹೌದು ಹೌದು, ಅಷ್ಟುದ್ದ ಭರ್ಜಿನ ನಿಮ್ಮ ತಾತ ಎಲ್ಲಿಟ್ಕೊಂಡಿದ್ದ? ಅದಕ್ಕೆ ಇವನಂದ, ನಿಮ್ಮ ತಾತ ಕಟ್ಸಿರ್ಲಿಲ್ವೇ ಕುದುರೆ ಲಾಯ, ಅದ್ರ ಹಿಂದ್ಗಡೆನೇ ಇತ್ತು. ಅವನು ಹೇಳಿದ್ದು ಸುಳ್ಳು, ಇವನು ಹೇಳಿದ್ದು ಸುಳ್ಳು, ಜೀವನವೆಲ್ಲವೂ ಸುಳ್ಳುಮಯವಾದೀತು. ರಾಮಭಕ್ತನಾದ ಹನುಮಂತ ಮಹಾನುಭಾವನಾದ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ಹೇ ರಾಘವ, ನಿನ್ನ ಆಶೀರ್ವಾದದಿಂದ ಇದೋ ಹೊರಟೆ ಎಂಬುದಾಗಿ ರಾಮ ಧ್ಯಾನ ಮಾಡಿಕೊಂಡೇ ಹೊರಟನಂತೆ. ರಾಮ ಸೀತಾ ರಾಮ 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 ನಿನ್ನ ನಾಮ ಮಹಿಮೆ ಏನು ಬಣ್ಣಿಸಲೋ, ರಾಮ ನಿನ್ನ ನಾಮ ಮಹಿಮೆ, ರಾಮ ನಿನ್ನ ನಾಮ ಮಹಿಮೆ ಏನು ಬಣ್ಣಿಸಲೋ, ಕಾಮಗರನ ಪ್ರಿಯ ಸತಿಯು ಭಜಿಸಿದಂತ ರಾಮ ನಿನ್ನ ನಾಮ ಮಹಿಮೆ. ನೇಮದಿ ಭಜಿಸಿದವಗೆ ಕಾಮಿತಗಳ ನೀವೇ, ನೇಮದಿ ಭಜಿಸಿದವಗೆ ಕಾಮಿತಗಳ ನೀವೇ, ರಾಮ ಶ್ರೀರಾಮ ರಘುರಾಮ. ರಾಮ ನಿನ್ನ ನಾಮ ಮಹಿಮೆ ಏನು ಪುಣ್ಯವೋ, ರಾಮ ನಿನ್ನ ನಾಮ ಮಹಿಮೆ. ಮಾರುತಿ ರಾಮ ಧ್ಯಾನ ಮಾಡಿಕೊಂಡು ಹೊರಟಿದ್ದಾನೆ. ಕಾಡು ಕಾಡುಗಳನ್ನೆಲ್ಲ ಮೇಡು ಮೇಡುಗಳನ್ನೆಲ್ಲ ಬಿಡದೆ ಸುತ್ತಾಡುತ್ತಿದ್ದಾನೆ. ಯಾವ ದೇಶಕ್ಕೆ ಹೋದರೂ ಸಹ ಮಾತೆಯಾದ ಸೀತೆಯು ಕಾಣದೆ ಬಹುದೂರದಲ್ಲಿ ತತ್ತರಿಸಿದರಂತೆ. ಕೊನೆಗೊಂದು ದಿನ ಇದ್ದಕ್ಕಿದ್ದ ಹಾಗೆ ಹನುಮಂತ ಅಂದ, ತಾತ. ಏನಪ್ಪ ತಾತ? ಇಲ್ಯಾರೋ ಹೆಣ್ಣು ರಾಮರಾಮ ಅನ್ನೋ ಧ್ವನಿ ಕೇಳಿ ಬರ್ತಿದೆ, ಹಾಗಾದ್ರೆ ಇಲ್ಲಿ ಸೀತಾಮ್ಮನವರೇ ಇರಬೇಕು. ಅದು ಹೇಗೋ ಹೇಳ್ತೀಯ? ರಾಮ ಬಂದಿರುವುದು ನಮ್ಮ ಕಾಡಿನವರೆಗೂ, ಅಲ್ಲಿಂದ ಮುಂದಕ್ಕೆ ರಾಮ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಯಾರೋ ಹೆಣ್ಣು ರಾಮ ರಾಮ ಅಂತಿದ್ದಾಳೆ ಅಂದ್ರೆ ಅದು ಸೀತಮ್ಮನೇ. ಎಲ್ಲಿ ಕಾಣ್ತಾ ಇದೆಯಾ? ಇಲ್ಲೆಲ್ಲೋ ಗವಿಯಿಂದ ಬರ್ತಾ ಇದೆ ತಾತ, ಹೋಗೋಣ ನಡೀರಿ ಎಂಬುದಾಗಿ ಸಾರಸ ಪಕ್ಷಿಗಳು ಬರುವ ಗುರುತನ್ನೇ ಹಚ್ಚಿಕೊಂಡಿದ್ದೆ. ಆ ಗವಿ ಒಳಗಡೆಗೆ ನುಗ್ಗಿದನಂತೆ. ಕತ್ತಲು. ಜಾಂಬುವಂತರಂದ್ರಪ್ಪ, ಕತ್ಲಾಗಿದೆಯಲ್ಲೋ ತಾತ, ನನಗೆ ಕತ್ಲಲ್ಲೂ ಕಣ್ ಕಾಣುತ್ತೆ, ಹಾಗಾದ್ರೆ ಏನು ಮಾಡುತ್ತೀಯ? ನಾನು ಮೊದಲು ಹೋಗ್ತೀನಿ. ಹೇಗೂ ನನಗೆ ಬಾಲ ಇದೆಯಲ್ಲ, ನೀವು ನನ್ನ ಬಾಲ ಹಿಡ್ಕೊಳ್ಳಿ. ಹೇಗೂ ನಿಮಗೆ ಬಾಲ ಇದೆಯಲ್ಲ, ಇನ್ನೊಬ್ಬ ಅದನ್ನು ಹಿಡ್ಕೊಳ್ಳಿ. ಎಲ್ಲರಿಗೂ ಬಾಲ ಇರುವುದರಿಂದ ಒಬ್ಬರನ್ನೊಬ್ಬರು ಹಿಡ್ಕೊಂಡು ನಾವೆಲ್ಲ ಹೊರಟೋಗ್ಬಿಡೋಣ. ಆ ಅಂಧಕಾರಮಯವಾಗಿರುವ ಗುಹೆಯೊಳಗಡೆ ಪ್ರವೇಶ ಮಾಡಿದರಂತೆ. ದೂರದಲ್ಲಿ ಒಂದು ಮೂಲೆಯಲ್ಲಿ ರಾಮ
ಶ್ರೀರಾಮ ಜಯ ರಾಮ. ಹನುಮಂತ ನೋಡಿದ, ತಾತ. ಜಾಂಬುವಂತರು ಕೇಳಿದ್ರೆ, ಏನೋ ತಾತ, ಸೀತಾಮ್ಮನವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಯಾಕೋ ಹಾಗಂತೀಯ? ಇಲ್ಲಿ ಕೂತು ರಾಮ ಧ್ಯಾನ ಮಾಡ್ತಾ ಇರತಕ್ಕಂಥ ಹೆಂಗಸಿಗೆ ವಯಸ್ಸಾಗಿದೆ ತಾತ. ಅಯ್ಯ, ಹಾಗಾದರೂ ವಿಚಾರ ಮಾಡೋಣ ತಾಳು ಎಂದು ಹತ್ತಿರಕ್ಕೆ ಬಂದಾಗ ಆ ಕೂತಿರ್ತಕ್ಕಂಥ ತಾಯಿ ಕರೆದಳಂತೆ, ಹನುಮದೇವ, ಜಾಂಬುವಂತ ಸ್ವಾಗತ. ಹನುಮಂತ ಅಂದ, ತಾತ. ಈ ಅಮ್ಮ ಕಣ್ಣು ಮುಚ್ಕೊಂಡೆ ಸ್ವಾಗತ ಅಂತಿದ್ದಾಳ ತಾತ. ಅಮ್ಮ, ಯಾರು ತಾಯಿ ನೀನು? ಅಯ್ಯ, ನನ್ನನ್ನು ಸ್ವಯಂ ಪ್ರಭಾದೇವಿ ಎಂದು ಕರೆಯುತ್ತಾರಪ್ಪ. ನಾನು ಮತಂಗ ಮಹರ್ಷಿಗಳ ಶಿಷ್ಯಳಯ್ಯ. ರಾಮ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ರಾಮಾಯಣವನ್ನು ಕೇಳಿದವಳು. ನೀವೆಲ್ಲರೂ ಬರುವುದು ನನಗೆ ಗೊತ್ತಿತ್ತಾದ್ದರಿಂದಲೇ ನಾನು ಇಲ್ಲಿ ಇದಕ್ಕೋಸ್ಕರವಾಗಿ ನಿಮಗಾಗಿ ಕಾದಿದ್ದೇನೆ. ಅಯ್ಯ ಮಾರುತಿ, ಈಗ ನಿನಗೇನಾಗಬೇಕು? ಅಮ್ಮ, 1 ತಿಂಗಳ ಅವಧಿಯೊಳಗಾಗಿ ಮಾತಾ ಸೀತೆಯನ್ನು ಕಂಡು ಹಿಡಿದು ಬರಬೇಕೆಂಬುದಾಗಿ ಒಡೆಯನಾದ ಸುಗ್ರೀವನ ಆಜ್ಞೆ ಮಾಡಿರುವುದರಿಂದ ಇಷ್ಟು ಕಾಲವಾದರೂ ಸೀತೆಯ ಜಾಡು ಸಿಕ್ಕದೆ ತತ್ತರಿಸುತ್ತಿದ್ದೇವೆ. ಸಹಾಯವನ್ನು ಮಾಡುತ್ತಾಯಿ. ಆಗ ಈ ತಾಯಿ ಹೇಳಿದ್ಲಂತೆ, ಅಯ್ಯ, ನೀವೆಲ್ಲ ಕಣ್ಣು ಮುಚ್ಚಿ ರಾಮ ಧ್ಯಾನವನ್ನು ಮಾಡಿ ಸೀತಾಮಾತೆಯನ್ನು ಹುಡುಕುವ ಮಾರ್ಗವನ್ನ ನಾನು ನಿಮಗೆ ತೋರಿಸ್ತೇನೆ. ಹಾಗನ್ನುವಾಗ ಎಲ್ಲ ಕಪಿವೀರರು ಕೂಡ ಕಣ್ಣನ್ನು ಮುಚ್ಚಿ ರಾಮ ಧ್ಯಾನ ಮಾಡುತ್ತಿದ್ದಾರಂತೆ. ಶ್ರೀರಾಮ ಜಯ ರಾಮ ರಘುರಾಮ ರಾಮ ಶ್ರೀರಾಮ, ರಾಮ ರಘುರಾಮ ಜಯ ರಾಮ ರಾಮ ಶ್ರೀರಾಮ, ರಾಮ ರಾಜ ರಾಮ. ಕಪಿವೀರರೆಲ್ಲರೂ ಕಣ್ಬಿಟ್ಟು ನೋಡುವಾಗ ದಕ್ಷಿಣ ತೀರದ ಸಮುದ್ರ ತೀರಕ್ಕೆ ಬಂದುಬಿಟ್ಟಿದ್ದಾರೆ. ಅಲ್ಲಿ ತಾಯಿಯಾದಂಥ ಸ್ವಯಂ ಪ್ರಭಾದೇವಿ ಇವರಿಗೆ ಕಂದಮೂಲಾದಿ ಫಲಗಳನ್ನು ಕೊಟ್ಟು ಸತ್ಕರಿಸಿ, ಅಯ್ಯ, ಇಲ್ಲಿಂದ ಮುಂದಕ್ಕೆ ನೀವು ಸೀತಾದೇವಿಯನ್ನು ಹುಡುಕುವುದಾದರೆ ನಿಮಗೆ ಅನುಕೂಲವಾಗುತ್ತೆ ಎಂದು ಆಶೀರ್ವಾದ ಮಾಡಿ ಹೊರಟಲು. ಅಂಗದ ಹೇಳಿದ, ತಾತ, ತಿಂಗಳಂತೂ ಕಳೆದು ಹೋಯಿತು. ಸುಗ್ರೀವ ಏನಾಜ್ಞೆ ಮಾಡಿದ್ದಾನೆ? ತಿಂಗಳೊಳಗಾಗಿ ಸಂದರ್ಶನವನ್ನು ಮಾಡಿ ಸಂದೇಶವನ್ನು ತರಬೇಕು. ಬಾರದೇ ಇದ್ದರೆ ಅಥವಾ ಕಂಡುಹಿಡಿಯದೇ ಇದ್ದರೆ ಸಿಕ್ಕಿದವರನ್ನು ಕಲ್ಲಿನ ಗಾಣದಲ್ಲಿ ಹಾಕಿ ಅರಿಸಿಬಿಡ್ತೇನೆ ಅಂತ. ತಾತ, ಅಲ್ಲಿ ಹೋಗಿ ಸಾಯೋದಕ್ಕಿಂತಲೂ ನಾವಿಲ್ಲೇ ಪ್ರಾಣ ಬಿಟ್ಟುಬಿಡೋಣ ತಾತ. ಪ್ರಾಯೋಪವೇಶವನ್ನು ಮಾಡುವುದೇ ಒಳ್ಳೆಯದಲ್ವೇ? ಎಲ್ಲರೂ ದರ್ಭೆಗಳನ್ನು ಹಾಸಿಕೊಂಡು ಕುಳಿತುಕೊಂಡ್ರೆ ಅಲ್ಲಿ ಸಂಪಾತಿ ಎಂಬತಕ್ಕಂಥ ಒಂದು ದೊಡ್ಡ ಪಕ್ಷಿ ರೆಕ್ಕೆ ಸುಟ್ಟುಕೊಂಡು ಅಲ್ಲಿರುವ ಕಪಿಗಳನ್ನು ನೋಡಿ, ಆಹಾ, ಒಳ್ಳೆಯ ಆಹಾರ ಸಿಕ್ತು ನನಗೆ, ರೆಕ್ಕೆ ಇಲ್ಲದ ನಾನು ಇದನ್ನೆಲ್ಲ ತಿಂದು ಸಂತೋಷ ಪಡ್ತೇನೆ ಅಂತ ಅಲ್ಲಿಗೆ ಬಂದಂತೆ. ಇದನ್ನು ನೋಡಿ ಹನುಮಂತ ನಗುತ್ತಾನೆ. ತಾತ, ನಾವು ಸಾಯಬೇಕು ಅಂತಿದ್ವಿ, ದೇವರು ಇನ್ನೊಂದು ಉಪಕಾರ ಮಾಡ್ತಿದ್ದಾನೆ. ಅಲ್ಲಿ ನೋಡಲ್ಲ, ಯಾವುದೋ ಒಂದು ಪಕ್ಷಿ ಬರ್ತಾ ಇದೆ, ಅದು ನಮ್ಮನ್ನೆಲ್ಲ ತಿಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಆಗಬಹುದೇ? ಜಾಂಬುವಂತರು ಹೇಳಿದರು, ಹನುಮಂತ, ಒಂದು ಹೆಣ್ಣು ತಾನು ಹಠವನ್ನು ಸಾಧಿಸಿದ್ರಿಂದ ಎಷ್ಟು ಜನರು ಸತ್ತರೋ. ಕೈಕಾ ಎಂಬ ಹೆಣ್ಣು ತನ್ನ ಸ್ವಾರ್ಥಕ್ಕಾಗಿ ಬಹುವಿಧವಾದಂಥ ಹಠವನ್ನು ತೊಟ್ಟಿದ್ದರಿಂದಲೇ ರಾಜರಲ್ಲಿ ಶ್ರೇಷ್ಠನಾದ ದಶರಥನು ಸತ್ತ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಜಟಾಯು ಸತ್ತ, ಕಪಿಗಳಲ್ಲಿ ಶ್ರೇಷ್ಠನಾದ ಮಾರುತಿ ನೀನು, ಭಲ್ಲೂಕ ಅಂದರೆ ಕರುಡಿಗಳಲ್ಲಿ ಶ್ರೇಷ್ಠನಾದ ನಾನು, ನಾವೆಲ್ಲರೂ ಸಾಯಬೇಕಾಗಿದೆ. ಒಂದು ಹೆಣ್ಣು ಹೆಣ್ಣಾಗಿರದೆ ಹೆಣತಲೆಯ ಮೃತ್ಯುವಾದ್ದರಿಂದ. ಆ ಮಾತಿಗೆ ದೂರದಲ್ಲಿದ್ದಂಥ ಸಂಪಾತಿ ನೋಡಿದ, ಯಾರದು? ಯಾರು? ನನ್ನ ತಮ್ಮನಾದ ಜಟಾಯುವಿನ ಹೆಸರನ್ನು ಹೇಳಿದವರು ನಾವೇ ಕಣಪ್ಪ, ರಾಮಭಕ್ತರು. ಹಾಗಾದ್ರೆ ನನ್ನ ತಮ್ಮನಿಲ್ವೇ? ಅಯ್ಯ, ನಾನು ಆ ಜಟಾಯುವಿನ ಅಣ್ಣ ಸಂಪಾತಿ. ಒಂದು ಸಲ ಸೂರ್ಯಲೋಕವನ್ನು ನೋಡಬೇಕು ಎಂದು ನಾವಿಬ್ಬರು ಗಗನಕ್ಕೆ ಹಾರಿದಾಗ ನನ್ನ ತಮ್ಮ ಹಾರಲಾರದ ಕೆಳಗುರುಳಿದ. ನಾನವನಿಗೆ ನೆರಳು ಕೊಡಲು ರೆಕ್ಕೆಯನ್ನು ಚಾಚಿ ಸೂರ್ಯ ಕಿರಣಗಳಿಂದ ಸುಟ್ಟು ಇಲ್ಲಿ ಬಿದ್ದಿದ್ದೆ. ಒಬ್ಬ ಮುನಿಗಳು ಹೇಳಿದರು, ಮುಂದೆ ಒಂದು ದಿನ ರಾಮದೂತರು ಬರ್ತಾರೆ, ಅವರು ರಾಮ ಧ್ಯಾನ ಮಾಡಿದಾಗ ನಿನಗೆ ರೆಕ್ಕೆ ಬರುತ್ತೆ ಅಂತ. ಅಯ್ಯ, ನೀವೆಲ್ಲ ರಾಮ ಧ್ಯಾನವನ್ನು ಮಾಡಿ ನಾನು ಹಾರಿ ನಿಮಗೆ ವಿಚಾರವನ್ನು ಮುಟ್ಟಿಸ್ತೇನೆ ಅಂದಾಗ ಎಲ್ಲರೂ ರಾಮ್ 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 ಅಂದು ರಾಮ ಅನ್ನುವಾಗ ಆ ಸಂಪಾತಿಗೆ ರೆಕ್ಕೆ ಬಂದು ಅವನು ಗಗನ ಮಾರ್ಗದಲ್ಲಿ ಹಾರಿ ಅಲ್ಲಿ ಹೇಳುತ್ತಿದ್ದಾನೆ, ಓಹೋ ಕಪಿವೀರರೇ, ಅದು ನೋಡಿ ಕಾಣುತ್ತಿದೆ ಲಂಕಾಪಟ್ಟಣ, ಇಲ್ಲಿಗೆ 100 ಯೋಜನ, ಅಲ್ಲಿಗೆ ಹಾರಿದರೆ ಸೀತಾಮಾತೆಯ ಗುರುತು ನಿಮಗೆ ಸಿಗುತ್ತೆ. ಸಂಪಾತಿ ಹೊರಟು ಹೋದ. ಜಾಂಬುವಂತರು ಎಲ್ಲರನ್ನು ಕರೆದ್ರು, ಬನ್ರಪ್ಪ ಎಲ್ಲ ಸೇರ್ಕೊಳ್ಳಿ, ಕಪಿಗಳೇ ಎಲ್ಲ ಸೇರ್ಕೊಂಡ್ರಪ್ಪ. ಏನ್ ತಾತ, 100 ಯೋಜನ ಹಾರಬೇಕು, ಯಾರ್ಯಾರು ಹಾರ್ತೀರಾ?
ರಾಮನ ಕಾರ್ಯ ಧುರಂಧರರಹ ಕವಿ ವೀರರಿದನು ಕೇಳಿ, ರಾಮನ ಕಾರ್ಯ ಧುರಂಧರರಹ ಕವಿ ವೀರರಿದನು ಕೇಳಿ, ಶತಯೋಜನ ದೂರದ ಸಾಗರವನ್ನು ಎಷ್ಟೆಷ್ಟಾರೀರಿ, ಶತಯೋಜನ ದೂರದ ಸಾಗರವನ್ನು ಎಷ್ಟೆಷ್ಟಾರೀರಿ, ನೀವು ಎಷ್ಟೆಷ್ಟು ಹಾರೀರಿ. ಯಾರ್ಯಾರು ಎಷ್ಟೆಷ್ಟು ಹಾರ್ತೀರ ಹೇಳ್ರಪ್ಪ? ಒಬ್ಬ ಅಂದ ನಾನು 10 ಯೋಜನ, ಇನ್ನೊಬ್ಬ ಅಂದ ನಾನು 20 ಯೋಜನ, ಇನ್ನೊಬ್ಬ ಅಂದ ನಾನು 50 ಯೋಜನ. ಜಾಂಬುವಂತರಿಗೆ ಸಿಟ್ಟು ಬಂತು. ಏನು ಮಾತಾಡ್ತೀರಯ್ಯ, ಇಷ್ಟು ವಯಸ್ಸಾಗಿದೆ, ನಾನು 96 ಯೋಜನ ಹಾರ್ತೀನಿ. ಅಂಗದ ನೀನು? ಅಂಗದ ಅಂದ, ತಾತ ನಾನು ಹಾರ್ಬಿಡ್ತೀನಿ, ವಾಪಸ್ ಬರೋಕ್ಕಾಗಲ್ಲ. ಜಾಂಬುವಂತರಂದ್ರು, ಚೆನ್ನಾಗಿದೆ ಕಣಯ್ಯ ನೀನು ಸಹವಾಸ. ಯಾರೊಬ್ಬ ಹೇಳಿದ್ನಂತೆ, ಅಯ್ಯ ನಾ ಬೆಳಗ್ಗೆ 6 ಗಂಟೆ ಬಸ್ಗೆ ಹೋಗಬೇಕು, ನನಗೆ ಬಹಳ ನಿದ್ರೆ, ಸ್ವಲ್ಪ ಎಚ್ಚರ ಪಡಿಸ್ತೀಯ? ಅದಕ್ಕಿನ್ನೊಬ್ಬ ಅಂದ, ಅಷ್ಟೇ ತಾನೇ ಅದು ಯಾವ ದೊಡ್ಡ ವಿಚಾರ ಮಲಕ್ಕೋ, 6 ಗಂಟೆಗೆ ತಾನೇ, ನೀನು 4 ಗಂಟೆಗೆ ಸ್ವಲ್ಪ ನನಗೆ ಹುಷಾರು ಕೊಟ್ಬಿಡು, 6 ಗಂಟೆಗೆ ನಾನು ನಿನ್ನೆ ಬಿಡಿಸ್ಬಿಡ್ತೀನಿ. ಅಯ್ಯ, ಸಮಯದಲ್ಲಿ ಸಹಾಯ ಎಂಬುದರ ಅರ್ಥ ಹೀಗಲ್ಲ. ಈಗ ಹಾರೋರು ಯಾರು? ಎಲ್ಲರೂ ಮೌನ ಧರಿಸಿದ್ದರು. ಆಗ ಅಂಗದ ಕೇಳ್ತಾನೆ, ತಾತ ಹಾಗಾದರೆ ನಮ್ಮಲ್ಲಿ ಈ ಸಮುದ್ರವನ್ನು ಹಾರಬಲ್ಲ ಧೀರರು ಒಬ್ಬರೂ ಇಲ್ಲವೇ? ಜಾಂಬುವಂತರಂದರು, ಯಾಕಿಲ್ಲಪ್ಪ, ಅದು ನೋಡಲಿ ಕೂತಿದ್ದಾನೆ. ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ, ಆ ಮಾರುತಿ ಅವನೇ ಸಮರ್ಥ. ತಾತ ಅವನು ಸಮರ್ಥನೆ? ಹೌದಪ್ಪ, ಅವನು ಈಶ್ವರಾಂಶದಿಂದ ಅವತರಿಸಿದವನು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಹಾರಿ ನುಂಗಲು ಹೋದವನು. ಆ ಹೋದಾಗ ವಜ್ರಾಯುಧದಿಂದ ದೇವೇಂದ್ರ ಒಂದು ಪೆಟ್ಟನ್ನು ಕೊಟ್ಟ, ಅದು ದವಡೆಗೆ ತಾಕಿತು. ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಹೆಸರು. ಆ ಹನು ಅನ್ನುವ ಸ್ಥಳವನ್ನ ಮಂಥನ ಮಾಡಿದ್ದರಿಂದಲೇ ಹನುಮಂತ ಎಂಬತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಕೆಳಗೆ ಬಿದ್ದ ಹನುಮಂತನನ್ನ ತಾಯಿಯಾದ ಅಂಜನಾದೇವಿ ಹೊತ್ತು ವಾಯುದೇವರನ್ನು ಕೇಳ್ಕೊಂಡ್ಲಂತೆ, ನಿಮ್ಮ ಮಗನಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ನೋಡಿ. ವಾಯುದೇವರಿಗೆ ಸಿಟ್ಟು ಬಂದಿದ್ದೆ, ಲೋಕದಲ್ಲಿರುವ ಗಾಳಿಯನ್ನೆಲ್ಲ ಎಳೆದು ಬಿಟ್ಟ. ಯಾರ್ಯಾರು ಹೇಗೆ ನಿಂತಿದ್ರು ಹಾಗಾಗೇ ನಿಂತು ಬಿಟ್ರು, ಅಲ್ಲಾಡೋ ಹಾಗೇ ಇಲ್ಲ. ಆಗ ಬ್ರಹ್ಮದೇವ ಬಂದು ಕೇಳ್ಕೊಳ್ತಾನಪ್ಪ, ನಿನ್ನ ಮಗನಿಗೆ ನಾವೆಲ್ಲ ವರ ಕೊಡ್ತೇವೆ, ದಯಮಾಡಿ ಎಲ್ಲರಿಗೂ ಚೈತನ್ಯವನ್ನು ಕೊಡು. ಆಗ ಸಕಲ ಚರಾಚರಗಳಿಗೂ ಚೈತನ್ಯವನ್ನು ಕೊಟ್ಟಿದ್ದಾನೆ ವಾಯುದೇವ. ಎಲ್ಲ ದೇವತೆಗಳು ಬಂದು ಆಂಜನೇಯನಿಗೆ ಆಶೀರ್ವಾದ ಮಾಡಿದ್ರಂತೆ. ಬೆಂಕಿಯಿಂದಾಗಲಿ, ನೀರಿನಿಂದಾಗಲಿ, ಅಸ್ತ್ರದಿಂದಾಗಲಿ, ಸರೀಸೃಪಗಳಿಂದಾಗಲಿ, ಯಾವುದೇ ವಿಧದಿಂದಾಗಲಿ ಮಾರುತಿ ನಿನಗೆ ಯಾವ ವಿಧವಾದಂಥ ಕೊರತೆ ಇಲ್ಲ, ಕುಂದಿಲ್ಲ ಎಂದು ಆಶೀರ್ವಾದ ಮಾಡಿದರಂತೆ. ಮಾರುತಿ ಬಾಲಲೀಲೆಯಲ್ಲಿ ಬೆಳೆಯುತ್ತಿದ್ದಾನೆ, ಆಟ ಪಾಠಗಳನ್ನು ಆಡುತ್ತಿದ್ದಾನೆ. ಆ ಆಟದಲ್ಲಿಯೂ ಸಹ ಒಂದು ವಿನೋದ. ಯಾರಾದರೂ ಬೆಟ್ಟದ ಮೇಲೆ ತಪಸ್ಸು ಮಾಡ್ತಾ ಕೂತಿದ್ರೆ ಅವ್ರನ್ನ ಎತ್ಕೊಂಡ್ಬಂದು ದೇವಸ್ಥಾನದಲ್ಲಿ ಕೂರಿಸೋದು, ಕೆಳಗಡೆ ಕೂತ್ಕೊಂಡು ಆನೀಕ ಮಾಡೋರನ್ನ ತಗೊಂಡೋಗಿ ಮರದ ಮೇಲೆ ಕೂರಿಸೋದು. 4 ಜನ ಯಾರೋ ತಪಸ್ಸು ಮಾಡ್ತಿದ್ರು, ಅವ್ರು ತಗೊಂಡೋಗಿ ನದಿಯಲ್ಲಿ ಕೂರಿಸ್ಬಿಟ್ಟ. ಅವರು ಗೋವಿಂದ ಅಂತ ಕಣ್ಣು ಬಿಟ್ಟು ನೋಡ್ತಾರೆ, ಕಂಠದವರೆಗೂ ನೀರು. ಒಬ್ಬ ಹೆದರ್ಕೊಂಡ, ಇನ್ನೊಬ್ಬ ಆತ ಶಾಪ ಕೊಡೋಕೆ ಹೋದ. ಆಗ ಮತ್ತೊಬ್ಬರ ಕೈ ಹಿಡಿದು ಹೇಳ್ತಾರಯ್ಯ, ಈತ ಮುಂದಕ್ಕೆ ಕಲಿಯುಗಕ್ಕೆ ಬ್ರಹ್ಮನಾಗತಕ್ಕಂಥವನಾದ್ದರಿಂದ ಶಾಪ ಕೊಡುವಾಗ ಎಚ್ಚರಿಕೆ. ಆಗ ಆತ ಒಂದು ಶಾಪವನ್ನು ಕೊಡ್ತಾ ಹೇಳಿದರಂತೆ, ನಿನ್ನ ಪರಾಕ್ರಮ ನಿನಗೆ ಅರಿವಿಲ್ಲದೆ ಹೋಗಲಿ, ನಿನ್ನನ್ನು ಯಾರಾದರೂ ಹೊಗಳಿದಾಗ ಮಾತ್ರ ನಿನಗೆ ನಿನ್ನ ಪರಾಕ್ರಮ ಗೋಚರವಾಗಲಿ. ಜಾಂಬುವಂತರು ಹೇಳ್ತಾರೆ, ಅಂಗದ ಈಗ ನಮ್ಮ ಕಾರ್ಯವಾಗಬೇಕಾದ್ರೆ ನಾವು ಹನುಮಂತನನ್ನು ಪ್ರಾರ್ಥನೆ ಮಾಡಬೇಕು, ಹಾಗಲ್ಲದೆ ಹೋದರೆ ನಮ್ಮ ಕೆಲಸ ಆಗೋಲ್ಲ, ಬನ್ನಿ ಎಂಬುದಾಗಿ ಎಲ್ಲರೂ ಸಹ ಮಾರುತಿಯ ಬಳಿಗೆ ಬಂದರಂತೆ. ಮಾರುತಿ ಆಕಾಶವನ್ನೇ ನೋಡುತ್ತಾ ಪೆದ್ದನಂತೆ ಸುಮ್ಮನೆ ಕುಳಿತಿದ್ದ. ಆಗ ಮಹಾನುಭಾವರಾದ ಜಾಂಬುವಂತರು, ಹನುಮಂತ 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 ಗುಣವಂತ ಧೀಮಂತ ಹನುಮಂತ ಹನುಮಂತ ಗುಣವಂತ ಧೀಮಂತ ರಾಮನ ಕಾರ್ಯದೆ ಮನವ ಮಾಡು ಜಗದೇಕ ವೀರ ಸುಕುಮಾರ ಹನುಮಂತ 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 ಶ್ರೀರಾಮನ ಕಾರ್ಯ ಧುರಂಧರ, ನೀನಲ್ಲದೆ ನಮ್ಮ ಈ ಕಾರ್ಯವನ್ನು ಸಾಧಿಸಿಕೊಡ್ತಕ್ಕಂಥ ಅವರು ಮತ್ತಾರೂ ಇಲ್ಲ.
ಅಷ್ಟಲ್ಲದೆ ರಾಮದೇವರು ನಿನಗೆ ಪವಿತ್ರವಾದ ಮುದ್ರಿಕೆಯನ್ನು ಕೊಡಲಿಲ್ಲ. ಏಳು ಏಳು ಹನುಮ, ನೀನು ಈ ಸಮುದ್ರವನ್ನು ಹಾರಬಲ್ಲೆ. ನೀನು ಮನಸ್ಸನ್ನು ಮಾಡಿದರೆ ನಿಮಿಷಾರ್ಧದೊಳಗಾಗಿ ಈ ಲೋಕವನ್ನು ಸುತ್ತಾಡಿ ಬರಬಲ್ಲೆ. ಏಳು ಏಳು ಅನ್ನುವಾಗ ಮಾರುತಿ ಸ್ವಲ್ಪ ಹಿಗ್ಗಿದ. ತಾತ, ಹಾಗಾದರೆ ನಾನು ಈ ಕಾರ್ಯವನ್ನು ಮಾಡಲು ಸಮರ್ಥನೇ? ಅಯ್ಯ, ಸಮರ್ಥನೇನು? ಈ ಲೋಕದಲ್ಲಿ ವಿಶ್ವರೂಪವನ್ನು ಧಾರಣ ಮಾಡತಕ್ಕಂಥ ಚೈತನ್ಯನು ಎಂದರೆ ನೀನೇ. ನಿಮಿಷಾರ್ಧದೊಳಗಾಗಿ ಈ ಸರ್ವ ಜಗತ್ತನ್ನ ನಿನ್ನ ಎಡಗಾಲಿನಲ್ಲಿ ಹಿಮ್ಮೆಟ್ಟಿ ನೀನು ಓಡಬಲ್ಲಂತ ಧೀರ ಸುಕುಮಾರ. ಏಳು ಏಳು ಎಂದಾಗ ಈ ಮಹಾನುಭಾವನಾದ ಮಾರುತಿ ಜೈ ಜೈ ರಘುವೀರ ಸಮರ್ಥ ಅಂತ ಎದ್ದು ನಿಂತ. ಮಹೇಂದ್ರಗಿರಿಯಲ್ಲಿ ನಿಂತು ಆ ಶತಯೋಜನ ದೂರದ ಸಾಗರವನ್ನು ನೋಡುತ್ತಾ, ಹಾರಬೇಕಾದರೆ ನನ್ನ ದೇಹ ಎಷ್ಟಿರಬೇಕು ಎಂಬುದನ್ನ ಪತ್ತೆ ಹಚ್ಚುವ ಸಲುವಾಗಿ ಒಂದು ಸಲ ದೇಹವನ್ನು ಹಿಗ್ಗಿಸಿದರಂತೆ ಉದ್ದನಾಗಿ 30 ಯೋಜನದಷ್ಟು ಉದ್ದ ತಾನು ಬೆಳೆದನಂತೆ. ಬೆಳೆದು ಸೊಂಟಕ್ಕೆ ಒಂದು ಸಲ ಬಟ್ಟೆಯನ್ನು ಬಿಗಿದು ರಾಮ ಕೊಟ್ಟ ಮುದ್ರಿಕೆಯನ್ನು ಭದ್ರವಾಗಿರಿಸಿ ತನ್ನವರಿಗೆಲ್ಲ ವಂದನೆಯನ್ನು ಮಾಡಿ ಹೋಗಿ ಬರ್ತೇನೆ, ಶ್ರೀರಾಮನ ಕಾರ್ಯವನ್ನು ಸಾಧಿಸಿ ಬರ್ತೇನೆ, ಇದು ಹೊರಟೆ ಎಂಬುದಾಗಿ ಮಹಾನುಭಾವನಾಗಿರತಕ್ಕಂಥ ಹನುಮಂತ ದೇವ ವಾರಿದಿಯನ್ನು ಹಾರುತ್ತಿದ್ದಾನೆ. ಹಾರಿದ ಹನುಮಂತ ವಾರಿದಿ ಹಾರಿದ ಹನುಮಂತ, ಹಾರಿದ ಹನುಮಂತ ವಾರಿದಿ ಹಾರಿದ ಹನುಮಂತ, ರಾಮ ರಾಮ ಎಂಬ ನಾಮವನ್ನು ಜಪಿಸುತ್ತ ಕನುನಯದಲ್ಲಿ ಈ ಪರಿಯೊಳಗ ಹಾರಿದ ಹನುಮಂತ. ಶ್ರೀರಾಮಂತ ಹಾರಿದನಂತೆ ಗಗನ ಮಾರ್ಗದಲ್ಲಿ. ಹಾರುವಾಗ ಒಮ್ಮೆ ಕುಳಿತು ಮೇಲೆದ್ದನಲ್ಲ, ಆ ರಭಸಕ್ಕೆ ಮಾರುತಿ ನಿಂತಿದ್ದಂತ ಪರ್ವತ ಎಷ್ಟೋ ದೂರ ಹಿಂದಕ್ಕೆ ಹೊರಟೆ. ಎದುರಾಗಿ ಬರಬಹುದಾದಂತ ಎಡರು ತೊಡರಗಳನ್ನೆಲ್ಲ ಧಿಕ್ಕರಿಸದೆ ನುಗ್ಗಿದ ಮಾರುತಿ. ಸುರಸೆ ಸಿಂಹಿಕೆಯರೆಂಬ ರಕ್ಕಸಿಯರನ್ನ ಧಿಕ್ಕರಿಸಿದ ಮಾರುತಿ ಮುಂದೆ ಸಾಗುತ್ತಿದ್ದರೆ ಪರ್ವತರಾಜನ ಮಗನಾದ ಮೇನಾಕ ಎಂಬಾತ, ಅಯ್ಯೋ ಒಂದೇ ಸಮ ಹಾರ್ತಾನಲ್ಲ ಹನುಮಂತ, ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಸಮುದ್ರದೊಳಗಿದ್ದ ಬೆಟ್ಟ ಮೇಲೆ ಕೆದ್ದು ಬಂದ. ಸಹಾಯ ಮಾಡಲು ಬಂದವನು ಎಂಬ ವಿಚಾರವನ್ನರಿಯದೆ ಹನುಮಂತ ಇವನು ಯಾರೋ ಅಡ್ಡ ಬಂದನಲ್ಲ ಅಂತ ತನ್ನ ಎಡಗಾಲಿನಲ್ಲಿ ಒಂದ್ಸಲ ಅವನ ತಲೆ ಮೇಲೆ ಒದ್ದ. ಅದು ಒದ್ದರೆ ಅವನು ಎಲ್ಲಿದ್ದನೋ ಅಲ್ಲಿಂದ ಇನ್ನೂ ಕೆಳಕ್ಕೆ ಹೊರಟೋದ. ಮಾರುತಿ ಮುನ್ನ ಸಾಗಿ ನೇರವಾಗಿ ಬಂದವನಾಗಿದ್ದೆ ಆ ಲಂಕಾಪಟ್ಟಣದ ದಕ್ಷಿಣದ ಕೋಟೆ ಬಾಗಿಲಲ್ಲಿ ಇಳಿದ. ಅಲ್ಲೊಬ್ಬಾಕೆ ಕೂತಿದ್ದಾಳೆ. ಆಕೆ ಹೆಸರು ಲಂಕಿಣಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲ ಹೆಸರು ಇಟ್ಕೊಳ್ತಾರೆ. ಈ ಹೆಂಗಸರಲ್ಲಿ ಇದೊಂದು 2-3 ಹೆಸರು ಯಾಕೋ ಯಾರೂ ಇಟ್ಕೊಳ್ಳಲ್ಲ. ಯಾವ್ಯಾವುದು ಅಂದರೆ ಲಂಕಿಣಿ, ಈ ಶೂರ್ಪನಖಿ, ಹಿಡಂಬಿ, ಈ ಹೆಸರುಗಳನ್ನು ಜನ ಹೋದರೆ ಹೋಗಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆ ಲಂಕಿಣಿ ಲಂಕೆಗೆ ಅಧಿದೇವತೆಯಾದ್ದರಿಂದ ಆ ಬಾಗಿಲಿಗೆ ಅಗಾಧವಾಗಿ ಹೊರಗೆ ಆ ಬಾಗಿಲಷ್ಟು ಹತ್ರಕ್ಕೂ ನಿದ್ದೆ ಮಾಡ್ತಾ ಕೂತಿದ್ಲಂತೆ. ಹನುಮಂತ ನೋಡಿದ, ಇಲ್ಲಿ ಯಾಕೆ ನಾನು ಸುಮ್ಮನೆ ತಕರಾರು ಮಾಡೋದು, ಮೆತ್ತ ಒಳಗೆ ಹೋದ್ರಾಯ್ತು ಅಂತ ರಾಮಂತ ಸಣ್ಣ ಕಪಿಯ ರೂಪ ಧರಿಸ್ಕೊಂಡು ಒಳಗೆ ನುಗ್ಗಿದ. ನಿದ್ದೆ ಮಾಡುತ್ತಿದ್ದ ಈ ಲಂಕಿಣಿ ಹನುಮಂತನ ಬಾಲ ಹಿಡಿದು ದರದರ್ದನ್ನು ಎಳೆದ್ಬಿಟ್ಲು. ಹನುಮಂತ ನೋಡಿದಮ್ಮ, ಇದ್ಯಾಕಮ್ಮ ಹಿಂಗೆ ಎಳೆದಾಕ್ಬಿಟ್ಟೆ? ಹೇ ಕಪಿ, ಸಣ್ಣ ಮಾತ್ರದ ಕಪಿಯಾದ ನೀನು ನನ್ನನ್ನು ಮೀರಿ ಒಳಗಡೆಗೆ ಹೋಗಲು ನೋಡುತ್ತಿರುವೆಯಾ? ಸಾಧ್ಯವಿಲ್ಲ. ಹನುಮಂತ ಅಂದ, ಓಹೋ, ನನ್ನನ್ನು ಮೀರಿ ಎಂದರೆ ನಿನಗೆ ಈ ಅಗಾಧವಾದ ರೂಪ ಇರುವುದರಿಂದ ಅಹಂಕಾರವೇನು? ನೋಡು ನನ್ನನ್ನ ಶ್ರೀರಾಮಂತ. ಆಕೆ ಎಷ್ಟು ಎತ್ತರ ಇದ್ಲೋ ಅಷ್ಟೆತ್ತರಕ್ಕೆ ತಾನು ಬೆಳೆದ. ಆಕೆಗೆ ಸಿಟ್ಟು ಬಂತು. ಕೆಲವೋ ಕಪಿ, ನೀನು ಮಾಯಾವಿದ್ಯೆ ಕಲ್ತಿರುವೆಯಾ? ನೋಡು ನನ್ನನ್ನ ಅಂತ ಹನುಮಂತನಿಗೆ 10ರಷ್ಟು ಉದ್ದ ಬೆಳೆದ್ಲು. ಹನುಮಂತ ಮತ್ತೆ ಆಕೆಗೆ 2ರಷ್ಟು ಉದ್ದ ಬೆಳೆದ. ಬಹಳ ಸಿಟ್ಟು ಬಂದ್ಬಿಡ್ತು ಈಕೆಗೆ. ಎಲ್ಲವೋ ಕಪಿಯೇ, ನೋಡು ನನ್ನನ್ನ ಅಂತ ಭೂಮಿಯಿಂದ ಆಕಾಶದವರೆಗೂ ಬೆಳೆದು ಬಿಟ್ಲು. ಮಾರುತಿ ತಲೆ ಎತ್ತಿ ನೋಡಿ, ಓಹೋ ಎಷ್ಟುದ್ದ ಬೆಳೆದಿದೆಯಮ್ಮ, ಸ್ವಲ್ಪ ತಾಳು, ನೋಡು ನನ್ನನ್ನ ಶ್ರೀರಾಮ್ ಅಂತ ಒಂದು ಸಣ್ಣ ಕೋತಿಯಾಗ್ಬಿಟ್ಟ. ಗುಡುಗುಡು ಗುಡುಗುಡುಗು ಒಳಗೆ ಹೋಗ್ತಿದ್ದ. ಇವನ ಅಭಿಪ್ರಾಯ ಏನು ಅಂದ್ರೆ, ಹಿಡ್ಕೊಳಕ್ ಬಂದ್ರೆ ಆ ಬೆರಳು ಸಂದಿಲಾದ್ರೂ ನುಗ್ಗು ಹೊರಟೋಗೋಣ ಅಂತ. ಆ ರಾಕ್ಷಸಿ ಹೆಬ್ಬೆರಳಿನಲ್ಲಿ ಬಾಲ ಹಿಡ್ಕೊಂಬಿಟ್ಲು. ಸಾಧ್ಯವೇ ಇಲ್ಲ ನೀವು ಒಳಗೆ ಹೋಗೋದಿಕ್ಕೆ. ಇವನಂದ, ಮತ್ತೆ ಹೇಗಮ್ಮ, ನನ್ನನ್ನು ಜಯಿಸದೆ ಹೋಗುವಂತೆ ಇಲ್ಲ ಕಪಿಯೇ. ಮಾರುತಿ ಅಂದಮ್ಮ, ನಾನು ರಾಮದೂತ, ನಿನ್ನನ್ನು ಸಂಹಾರ ಮಾಡುವುದು ಉಚಿತವಲ್ಲ, ಧರ್ಮವಲ್ಲ. ಒಂದು ಕೆಲಸ ಮಾಡಮ್ಮ, ನೀನು ನನ್ನ ಹಿಡ್ಕೊಂಡು ಹೊಡೆದು ಬಿಡು. ನೀನು ಹೊಡೆದ ಏಟನ್ನು ತಿಂದು ಬದುಕಿದ್ರೆ ಒಳಗೆ ಹೋಗ್ತೇನೆ.
ಆ ರಾಕ್ಷಸಿಗೆ ಆನಂದವಾಯಿತು. ಇದು ನೋಡೆಂಬುದಾಗಿ ತನ್ನ ಕೈಯನ್ನು ತೆಗೆದು ಅವನ ಬೆನ್ನಿನ ಮೇಲೆ ಢಮ್ಮನೆ ಕೂತಿದ್ಲು. ಮಾರುತಿ ಅಂದ, ಅಮ್ಮ ಬಹಳ ದಿವಸ ಆಗಿತ್ತು ತಾಯಿ, ಯಾವ್ಯಾವುದೋ ಮೂಲೆಯಲ್ಲಿ ಕೆಲವು ಭಾಗಗಳು ಉಳಿದು ಹೋಗಿತ್ತವೆಲ್ಲ ಸ್ವಲ್ಪ ಸಡ್ಲಾದ ಹಾಗಾಯ್ತು, ಇನ್ನೊಂದೆರಡು ಏಟ್ ಹಾಕು. ಕೊನೆಗೆ ಆ ರಕ್ಕಸೆಯಿಂದಾಗದಿರುವಾಗ ಮಾರುತಿ ಕೈ ತೆಗೆದಿದೆ, ಶ್ರೀರಾಮಂತ ಗುದ್ದಿದ. ಒಂದೇ ಪೆಟ್ಟಿಗೆ ಆ ರಕ್ಕಸಿ ಅಂತ ರಕ್ತ ಕಾರಿ ಕೆಳಗೆ ಬಿದ್ಲು. ಆಕೆಯ ದೇಹದಿಂದ ದಿವ್ಯ ಸೌಂದರ್ಯವತಿಯಾದ ಗಂಧರ್ವ ಕನ್ಯೆ ಒಬ್ಬಳು ಮೇಲಕ್ಕೆದ್ದು ಬಂದಳು. ಎದ್ದು ಬಂದು ನಮಸ್ಕಾರ ಮಾಡಿದ್ಲಂತೆ. ನಮಸ್ಕಾರ ಮಾಡಿ, ಮಾರುತಿ, ಇಂದಿನಿಂದ ಈ ರಾವಣನಿಗೆ ಪ್ರಾರಂಭವಾಯಿತು ಅವನತಿ. ನೀನು ಹೋಗಿ ಬಾ, ಮಂಗಳವಾಗಲಿ. ಮಾರುತಿ ಶ್ರೀರಾಮಂತ ಊರೊಳಗೆ ನುಗ್ಗಿದ. ಆ ಊರನ್ನೆಲ್ಲ ನೋಡ್ತಾ ಇದ್ದಾನಂತೆ. ಬಹುವಿಧದಲ್ಲಿರುವ ಆ ನಗರವನ್ನೆಲ್ಲ, ತಲೆ ಎತ್ತರದಲ್ಲಿರಬಹುದಾದ ಕೋಟೆ ಕೊತ್ತಲೆಗಳನ್ನು ಕಂಡ. ಮಾತೆ ಸೀತೆ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕಾಡ್ತಾ ಬಂದ. ಎಲ್ಲಿ ಕಾಣದೇ ಇರುವುದರಿಂದ ಅರಸುತ ಮಾರುತಿ ಈ ಪರಿಯೊಳಗೆ ಕಾಡನ್ನು ಎಲ್ಲ ಸುತ್ತಾಡಿ ನಗರದೊಳಿರುವ ಪರಿಪರಿಯ ಜನರನ್ನು ನೋಡುತ್ತಾ ಓಡಾಡಿ ಮಾತಾ ಸೀತೆಯ ಕಾಣುವೆನೆನ್ನುತ್ತಲೇ ಹರುಷದಿಂದ ಸುತ್ತಾಡಿ ಎಲ್ಲೂ ಕಾಣದೇ ಇರುವ ಮಾತೆಯನ್ನು ಕಾಣದೆ ತಂಗಾಡಿ ಸೀತಾರಾಮ 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 ಶ್ರೀರಾಮ. ಊರು ಕೇರಿಗಳನ್ನೆಲ್ಲ ಸುತ್ತಾಡುತ್ತಾ ಬೀದಿ ಬೀದಿಗಳನ್ನೆಲ್ಲ ಅಲೆದಾಡಿ ಕೊನೆಗೆ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿದ. ಆ ರಾವಣನ ಅಂತಃಪುರದಲ್ಲಿ ರಾವಣನ ಪಕ್ಕದಲ್ಲಿ ಮಲಗಿರಬಹುದಾದ ಮಂಡೋದರಿಯನ್ನು ಕಂಡು, ಹಾ ಸೀತಾ ಮಾತಾ, ಎಂತ ಕೆಲಸ ಮಾಡಿದೆಯಮ್ಮ. ಕೆಳಗುರುಳಿದ. ಸೀತೆ ಎಂದು ಭ್ರಮಿಸಿದ ಮಂಡೋದರಿಯನ್ನ, ಇದು ಅಪರಾಧವಲ್ಲವೇ ಅಂತ ಕೇಳಿದಾಗ ಜ್ಞಾನಿಗಳೊಬ್ಬರು ಹೇಳ್ತಾರೆ, ಅಯ್ಯ, ಮಾರುತಿ ಬ್ರಹ್ಮಚಾರಿ ಆದ್ದರಿಂದ ಅವನಿಗೆ ಯಾವ ಸ್ತ್ರೀಯರು ತಾಯಿಯರಂತೆ ಕಾಣುತ್ತಾರೆ. ಸದ್ಯಕ್ಕೆ ಮಾರುತಿಗೆ ಸೀತೆಗೆ ತಾಯಿ ಆಗಿರುವುದರಿಂದ ಯಾರನ್ನು ಕಂಡರೂ ಅವನು ತಾಯಿ ಎಂದು ಭ್ರಮಿಸುವುದು ಸಹಜವಾಗಿಯೇ ಇದೆ. ಮಾರುತಿ ಎದ್ದು ಆಕೆಯ ಪಾದಗಳನ್ನು ನೋಡಿದ. ಅಲ್ಲಿ ಕಾಕರೇಖೆ ಇತ್ತು. ನಗುತ್ತಾನೆ, ನಾನೆಂತ ಅವನು. ರಾಮದೇವ ಹೇಳಿದ್ದ, ಸೀತೆಯ ಪಾದದಲ್ಲಿ ಪದ್ಮರೇಖೆ ಇದೆ ಅಂತ. ಪದುಮರೇಖೆಯೂ ಇಲ್ಲ ಪಾದದಲ್ಲಿ, ಪದುಮರೇಖೆಯೂ ಇಲ್ಲ. ಪಾದದಲ್ಲಿ ಪದ್ಮರೇಖೆ ಇಲ್ಲ, ನಡುನೆತ್ತಿಯಲ್ಲಿ ವಿಧವತ್ವ ಕಾಣ್ತಾ ಇದೆ. ಹಾಗಂದ ಮೇಲೆ ಸೀತೆ ಇವಳಲ್ಲ. ಸೀತೆಗೋಸ್ಕರವಾಗಿ ಏನು ಮಾಡಲಿ, ಒಂದು ಕೆಲಸ ಮಾಡ್ತೇನೆ, ಈ ಲಂಕಾಪಟ್ಟಣವನ್ನೆಲ್ಲ ಕಿತ್ಕೊಂಡು ಹೋಗಿ ರಾಮದೇವ್ರ ಮುಂದೆ ಇಟ್ಟುಬಿಡ್ತೀನಿ, ಅವರೇ ಸೀತಾಮ್ಮನವರು ಹುಡುಕೊಳ್ಳಿ ಅಂತ ತ್ರಿಕುಟಾಚಲಗಿರಿಗೆ ಬಾಲವನ್ನು ಸುತ್ತಿದ. ಅಶರೀರವಾಣಿ ಆಯಿತು. ಅಯ್ಯ, ಅವಸರ ಪಡಬೇಡ, ಈ ಅನರ್ಥ ಕಾರ್ಯವನ್ನು ಮಾಡಬೇಡ, ಅಶೋಕವನಕ್ಕೆ ಹೋಗುವಲ್ಲಿ ಸೀತಾಮಾತೆಯ ಸಂದರ್ಶನ ನಿನಗಾಗತ್ತೆ. ಹಾಗಂದ ಕೂಡಲೇ ಮಾರುತಿ ರಾಮಂತ ಹಾರಿದ. ಶ್ರೀರಾಮಂತ ಹಾರಿ ಬಂದಿದ್ದಾನೆ. ಆ ಅಶೋಕವನದಡಿಯಲ್ಲಿ ರಕ್ಕಸರ ಸಮೂಹದಲ್ಲಿ ಸೀತಾಮಾತೆ ದುಃಖದಲ್ಲಿ ಕೂತಿದ್ದಾಳಂತೆ. ರಾಕ್ಷಸರೆಲ್ಲರೂ ಮಲಗಿರುವರು ಎಂಬುದು ತಿಳಿದಾಗ ತಾನೋರ್ವಳೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ರಾಮ, ನೀನು ನನ್ನನ್ನು ಮರೆತೆಯ ತಂದೆ, ಬಾಳು ಬರಿದಾಯಿತು. ನೀನು ಕೈ ತೊರೆದ ಮೇಲೆ ಈ ಲೋಕವು ನನಗಿನ್ನು ಬೇಡ. ನೀನು ಬರುವೆ ಬರುವೆ ಎಂದು ಕಾದು 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 ಬೇಸತ್ತ ನನಗೆ ನಿನ್ನ ಸಂದರ್ಶನವಿಲ್ಲದ ಮೇಲೆ ಈ ಜನ್ಮವಿನ್ನೇಕೆ ಸ್ವಾಮಿ ನನಗೆ. ಇದೋ ಇದೋ ಈಗಲೇ ನಾನು ಪ್ರಾಣತ್ಯಾಗವನ್ನು ಮಾಡಿಕೊಳ್ತೇನೆ, ನನಗೆ ಬೇಡ ಈ ಜೀವನ ಎಂದು ಹೇಳಿ ತನ್ನ ಕುರುಳನ್ನು ಕೊರಳಿಗೆ ಉರುಳು ಹಾಕ್ತಿದ್ದಾಳೆ. ತಲೆಯ ಕೂದಲನ್ನ ಕಂಠಕ್ಕೆ ಬಿಗಿದು ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ರಾಮ ರಾಮ ರಾಮ. ಮರದ ಮೇಲೆ ಕುಳಿತಿರುವ ಮಾರುತಿ ನೋಡ್ತಾನೆ, ಅಯ್ಯೋ ಅಯ್ಯೋ, ನಾನೇನು ಮಾಡಲಿ ಈಗ.
ನಾನೇನು ಮಾಡಲಿ ಅಮ್ಮ ಅಂತ ಎದುರಿಗೆ ಹೋಗಿ ನಿಲ್ಲಲೇ? ನನ್ನನ್ನು ಕಂಡ ಕೂಡಲೇ ಆ ಕಂಠದ ಬಿಗಿತವನ್ನು ಮತ್ತಷ್ಟು ಬಿಗಿತ ಮಾಡಿದರೆ? ಸುಮ್ಮನಿರಲೇ? ಪ್ರಾಣವನ್ನು ಕಳ್ಕೊಂಡ್ರೆ? ಇಲ್ಲ ಇಲ್ಲ ಇಲ್ಲ, ಈಗ ನಾನೇನಾದರೂ ಉಪಾಯ ಮಾಡಬೇಕು ಎಂದು ನವವ್ಯಾಕರಣ ಪಂಡಿತನಾಗಿರ್ತಕ್ಕಂಥ ಮಾರುತಿ ಒಂದು ಉಪಾಯವನ್ನು ಮಾಡಿದರಂತೆ. ಅದೇನು ಎಂದರೆ, ತಾಯಿ ಕಂಠಕ್ಕೆ ಬಿಗಿಯುತ್ತಿದ್ದಾಗ ರಾಮ ಕುಶಲೀ ಭವ. ಸೀತಾಮ್ಮನವರಂದ್ರು, ಯಾರು ಯಾರು? ರಾಮನ ಸಂದೇಶವನ್ನು ತಂದಿರೋರು ಯಾರು? ಅಹಂ ಶ್ರೀರಾಮ ಸಂದೇಶಿ ರಾಮ ಕುಶಲೀ ಭವ. ನಾನು ರಾಮನ ಕಡೆಯಿಂದ ಸಂದೇಶ ತಂದಿದ್ದೇನಮ್ಮ, ರಾಮ ಕ್ಷೇಮದಿಂದಿದ್ದಾನೆ. ಹಾಗನ್ನುವಾಗ ಯಾರು ಎಂದರೆ, ಮರದಿಂದ ಮಾರುತಿಯು ಸಣ್ಣ ಕಪಿಯಂತೆ ಥಟ್ಟನೆ ದುಮುಕಿ ಕೈಗಳನ್ನು ಜೋಡಿಸಿ ತಾಯಿಯ ಎದುರಿನಲ್ಲಿ ಮುದ್ದು ಕಂದನು ನಿಲ್ಲುವಂತೆ ನಿಂತ. ಸೀತಾಮಾತೆ ಕೇಳಿದ್ಲು, ಯಾರಪ್ಪ ನೀನು? ಅಮ್ಮ, ನನ್ನನ್ನ ಹನುಮಂತ ಅಂತ ಕರೀತಾರಮ್ಮ. ಈ ನಂಬುಕಸುರರಲ್ಲಿ ವಿನಯದಿಂ ವಿದ್ಯೆಯನ್ನು ಕಲಿತೆ, ಅಣುಮಗದಾಗಲು ಬಲ್ಲೆ, ಹನುಮಂತ ಎಂದು ಕರೆವರೇ ಅಮ್ಮ. ಸುರರಲ್ಲಿ ವಿನಯದಿಂ ವಿದ್ಯೆಯನ್ನು ಕಲಿತೆ, ಅಣುಮಹದಾಗಲು ಬಲ್ಲೆ, ಹನುಮಂತ ಎಂದು ಕರೆವರೇ ತಾಯಿ ನನ್ನನ್ನ. ಹನುಮಂತ, ಯಾರು ನೀನು? ಅಮ್ಮ, ನಾನು ನಿನ್ನ ಸ್ವಾಮಿ ರಾಮನ ದೂತ. ನೀನು ರಾಮನ ದೂತನೇ? ಎಲ್ಲಿ? ರಾಮನ ದೂತ ಎಂದರೆ ನನಗೆ ನಂಬಿಕೆ ಬರುವುದು ಹೇಗೆ? ಅಮ್ಮ, ಇದು ರಾಮಾಯಣದ ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಹೇಳಿ ಸೀತಾಮಾತೆಯನ್ನು ವಿವಾಹ ಮಾಡಿಕೊಂಡು ಅಯೋಧ್ಯಾನಗರಿಗೆ ಬಂದು ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ಕಾಡಿಗೆ ಬಂದಾಗ ಮಾಯಾ ಜಿಂಕೆಯ ರೂಪವನ್ನು ಧರಿಸಿದ್ದ ಮಾರೀಚ ಮೋಸಗೊಳಿಸಬೇಕೆಂದು ಸುಳಿದಾಡಿದ್ದನ್ನ ಅರಿಯದೆ ಆ ಜಿಂಕೆಯನ್ನು ಕಂಡು ವ್ಯಾಮೋಹಿತರಾದ ಸೀತಾಮಾತೆ ರಾಮನನ್ನ ಅದನ್ನು ತಂದುಕೊಡಲು ಕೇಳಿದ್ದು. ರಾಮ ಆ ಜಿಂಕೆಯನ್ನು ಹಿಂಬಾಲಿಸಿದ ಮೇಲೆ ದುರುಳ ರಾವಣನು ಸೀತೆಯನ್ನು ಅಪಹಾರ ಮಾಡಿದ ಕಥೆಯನ್ನೆಲ್ಲವನ್ನೂ ಹೇಳಿದ. ಸೀತಾಮ್ಮನವರು ಹೇಳಿದರು, ಇದೆಲ್ಲರಿಗೂ ಗೊತ್ತಿರೋ ಕಥೆ ಕಣೆಯ. ನೀ ನಿಜವಾಗಲೂ ರಾಮನ ಭಕ್ತರೇ ಎಂದರೆ ಎಲ್ಲಿ ರಾಮ ವರ್ಣನೆಯನ್ನು ಮಾಡು. ಹನುಮಂತ ಅಂದ, ರಾಮ ವರ್ಣನೆ? ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳನ್ನು ವರ್ಣಿಸಲು ಸಾಮುದ್ರಿಕ ಶಾಸ್ತ್ರ ಕಳವಲ್ಲ, ಮರ್ಕಟ ನಾನೇನ ಬಲ್ಲೆನಮ್ಮ. ಜಗವಹಲಿಗೆಯ ಮಾಡಿ ಮೇರುಗಿರಿಯ ಲೇಖನಿಯ ಮಾಡಿ ಸಾಗರವ ಮಸಿಯ ಮಾಡಿ ಬರೆದರೂ ಅಳವಲ್ಲ ಶ್ರೀರಾಮನ ಗುಣಚರಿತ. ಈ ಪಾಮರನನ್ನು ಹೇಳುವಂತಿರುವಿಯಲ್ಲಮ್ಮ. ಕೇಳು ತಾಯಿ, ರಾಮ ಎಂಥವನು ಎಂಬುದನ್ನ ಹೇಳ್ತಿದ್ದೇನೆ ಕೇಳು ಎಂಬುದಾಗಿ ರಾಮನ ಗುಣಚರಿತೆಯನ್ನು ಹೇಳ್ತಿದ್ದಾನೆ. ರಾಮನೆಂಥ ಚೆಲುವನೆ ಅಮ್ಮಯ್ಯ, ಶ್ರೀರಾಮಂ ದಶರಥಾತ್ಮಜ ಪ್ರಮೇಯಂ ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ. ಅಮ್ಮ, ಆಜಾನುಬಾಹುವಂದದಲ್ಲಿ ಅನಿತ ಜಗ ಬೆರಗಾಗುವಂದದಲ್ಲಿ ನಿಲ್ಲುವೆಲ್ಲೊಡೆಯ ರಾಮ. ನನ್ನ ರಾಮನ ರೂಪವನ್ನು ಎಷ್ಟೆಂದು ಕೊಂಡಾಡಲಮ್ಮ. ನೀಲಮೇಘ ಶ್ಯಾಮನು, ನಿಸ್ಸೀಮ ಗುಣಧಾಮನು, ಕಾಂಚನಧರ ಸುತ್ರಾಮನು, ವಿರಚಿತ ರಾಮನು, ರವಿಕುಲ ಸೋಮನಮ್ಮ ಶ್ರೀರಾಮ. ರಾಮನ ಗುಣಚರಿತೆಯನ್ನು ಹಾಡುತ್ತಿದ್ದರೆ ಸೀತಾಮಾತೆಯು ಆನಂದ ಪರವಶಳಾಗಿ ಕೇಳಿ, ಮಾರುತಿ, ನೀನು ರಾಮದೂತ ಎಂಬ ವಿಚಾರದಲ್ಲಿ ನನಗೀಗ ನಂಬಿಕೆ ಬರಲು ಆರಂಭವಾಗಿದೆ. ಎಲ್ಲಿ? ನೀನು ವಿಶ್ವರೂಪವನ್ನು ಧಾರಣ ಮಾಡಬಲ್ಲೆ ಎಂದು ಹೇಳಿದೆಯಲ್ಲ, ಒಮ್ಮೆ ನಿನ್ನ ವಿಶ್ವರೂಪವನ್ನು ತೋರು ಎಂದಾಗ ಭಯದಿಂದ ಕರಗಳನ್ನು ಜೋಡಿಸಿ ತಾಯಿಯ ಎದುರಿನಲ್ಲಿ, ಮಾತಾ, ನೀನು ಬಯಸಿದೆಯೇ ಆದ ಕಾರಣ ಇದು ನೋಡು, ನಾನು ತೋರಬೇಕಾಗಿದೆ. ಶ್ರೀರಾಮಂತ ನಿಂತರಂತೆ ಆ ಭಯಂಕರವಾಗಿರಬಹುದಾದ ವಿಶ್ವರೂಪವನ್ನು ನೋಡ್ಯಪ್ಪ, ಸಾಕು ಸಾಕು, ನಾನು ನೋಡಲಾರೆ, ಸಹಿಸಲಾರೆ, ನೀನು ಸಾವಧಾನ ಚಿತ್ತನಾಗು, ನಿನ್ನ ನಿಜರೂಪಕ್ಕೆ ಬಾ ಎಂದು ಸೀತಾಮಾತೆಯು ಪ್ರಾರ್ಥಿಸಿದಾಗ ಮಾರುತಿಯು ಯಥಾವಿಧಿಯಾಗಿ ನಿಜವಾದ ರೂಪವನ್ನು ಧರಿಸಿ ಪುಟ್ಟ ಮಗುವಿನಂತೆ ತಾಯಿ ಎದುರಿನಲ್ಲಿ ನಿಂತಿದ್ದಾನೆ. ಮಾರುತಿ, ರಾಮ ಇನ್ನೇನು ಹೇಳಿದನಪ್ಪ? ಆಗ ಮಾರುತಿ ಹೇಳಿದ, ಅಮ್ಮ, ಏನೇ ಕಷ್ಟಗಳಿದ್ದರೂ ಸಹ ಜಾಗೃತಿಯಾಗಿ ಬಂದು ನಿನ್ನ ಬಂಧನವನ್ನು ಬಿಡಿಸುತ್ತೇನೆ ಎಂದು ರಾಮದೇವರು ಒಪ್ಪಿಕೊಂಡಿದ್ದಾರಮ್ಮ.
ಸೀತಾಮಾತೆ ಕೇಳಿದ್ಲು, ಅಯ್ಯ ನನಗಾಗಿ ಹೇಳಿ ಕಳಿಸಿದ್ದು ಅಮ್ಮ ಮರ್ತೆ, ಇದ ನೋಡು, ನಿನಗಾಗಿ ನಾನು ರಾಮನ ಕಡೆಯವನು ಎಂದು ಗುರುತು ಹಚ್ಚುವುದಕ್ಕಾಗಿ ಕಳುಹಿಸಿರುವ ಮುದ್ರಿಕೆ ಎಂದು ಉಂಗುರವನ ಕೈಗೆ ಕೊಟ್ಟರಂತೆ. ಉಂಗುರವನ ಕಂಡ ಸೀತಾ ಕಣ್ಣಿಗೊತ್ಕೊಂಡು ಹೇಳ್ತಾಳೆ, ಉಂಗುರವೇ, ನಿನಗಿರುವ ಯೋಗ್ಯತೆಯು ನನಗಿಲ್ಲದಾಯಿತಲ್ಲ. ರಾಮನ ಕೈ ಹಿಡಿದ ಮೊದಲುಗೊಂಡು ಬಹುಕಾಲದವರೆಗೂ ಇದ್ದ ನಾನು ಅವನ ನಗಲಿ ಈಗಾಗಲೇ 1 ವರ್ಷಗಳು ಕಳೆಯುತ್ತಿದೆ. ನೀನಾದರೂ ರಾಮನ ಬೆರಳನ್ನು ಸೇರಿದ ಮೊದಲುಗೊಂಡು ಇದುವರೆಗೂ ರಾಮನಲ್ಲಿಯೇ ಇದ್ದೀ ಎಂದರೆ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದಾಗಿದೆ. ಮಾರುತಿ, ಏನಾಗಬೇಕು? ಅಮ್ಮ, ನಿನ್ನನ್ನು ಕಂಡ ಗುರುತೇನಾದರೂ ಕೊಡಮ್ಮ, ತೆಗೆದುಕೋ ಎಂಬುದಾಗಿ ತನ್ನ ತಲೆಯಲ್ಲಿದ್ದ ಅಭಿಜ್ಞಾನ ಚೂಡಾರತ್ನವನ್ನು ತೆಗೆದಿದ್ದೆ ಸೀತಾಮಾತೆಯು ಮಾರುತಿಗೆ ದಯಪಾಲಿಸಿದರಂತೆ. ಮಾರುತಿ ಅಂದ, ಅಮ್ಮ ಅಮ್ಮ, ನಿನ್ನನ್ನು ನೋಡದೆ ಒಂದು ತೃಣಮಾತ್ರವಾದ ಆಹಾರವನ್ನಾಗಲಿ ಒಂದು ಉದ್ಧರಣೆ ತೀರ್ಥವಾಗಲಿ ಸ್ವೀಕರಿಸುವುದಿಲ್ಲ ಎಂದು ನಾನು ಪ್ರಮಾಣ ಮಾಡಿದ್ನಮ್ಮ. ನಿನ್ನನ್ನು ನೋಡಿದ ಕೂಡಲೇ ಹಸಿವು ಶುರುವಾಗಿದೆಯಮ್ಮ. ಅಮ್ಮ, ಭಾಳ ಹಸಿವಾಗ್ತಾ ಇದೆಯಮ್ಮ. ನೀನು ಅನುಮತಿ ಕೊಟ್ಟರೆ ನಾನೊಂದು 2 ಮರ ನೋಡ್ಕೊಳ್ತೀನಿ. 2 ಮರ? ಹೌದಮ್ಮ, ನಮಗೊಂದು ಮರದಲ್ಲಿ ಕೂತ ಅಭ್ಯಾಸವೇ ಇಲ್ಲ. ಕೆಳಗೆ ಬಿದ್ದ ಹಣ್ಣಂತೂ ನಾವು ತಿನ್ನೋದೇ ಇಲ್ಲ. ನೀವು ಅಂದರೆ ಎಲ್ಲ ನೋಡ್ಕೊಂಬರ್ತೀನಿ. ಆಗ ಸೀತಾಮರಂದ್ರಪ್ಪ, ರಾಕ್ಷಸರಿದ್ದಾರಲ್ಲೋ ಅಮ್ಮ, ಯಾರಿದ್ರು ನನ್ನನ್ನೇನು ಮಾಡೋಲ್ಲ, ನೀನು ಆಶೀರ್ವಾದ ಮಾಡು. ಅಯ್ಯ, ಹಾಗಾದ್ರೆ ಹೋಗು, ಜಯವಾಗಲಿ ಜಯವಾಗಲಿ ಎಂದ ಕೂಡಲೇ ಮಹಾನುಭಾವನಾದ ಮಾರುತಿ ಶ್ರೀರಾಮಂತ ಹಾರಿದ. ಹಾರಿವನದೊಳಗೆ ಸೇರಿ ಅನಿತರನ್ನು ಸಡಬಡೆ ಗೆಲ್ಲುತ್ತಾನಾಗ ಎದುರಾದವರನ್ನು ಬಿಡೆನು ಎಂದನು ರಾಮ ರಾಮ ಎಂದನು ಬೇಗ. ಶ್ರೀರಾಮ ಜಯ ರಾಮ ರಘುರಾಮ ರಾಮ ರಾಮ. ಕಾಡಿನಲ್ಲಿ ಹಾರಿ ಆ ಕದಳಿ ವನವನ್ನೆಲ್ಲ ನಾಶ ಮಾಡಿ ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದು 1-2 ಎಳನೀರನ್ನು ಕಿತ್ತು ಒಂದಕ್ಕೊಂದಕ್ಕೆ ಹೊಡೆದು ದಳದಳನೆ ಸುರಿಯುವ ನೀರನ್ನು ಕುಡಿದು ಆ ಕೆಳಗಡೆ ಯಾರೋ ರಾಕ್ಷಸರು ತೂಗುಡಿಸ್ತಿದ್ರು. ಅವರ ತಲೆ ಮೇಲೆ ಥಪ್ಪಂತ ಹಾಕಿದ. ಅವರ ತಲೆ ಎತ್ತಿ ಏಯ್ ಉಶ್ ಅಂದರು. 4 ಕಿತ್ತು ಹಾಕಿದ. ಆ ಕೂತಿದ್ದ ರಾಕ್ಷಸರು ಎದ್ರು. ಓಹೋ, ಈ ಕಪಿಗೆಷ್ಟು ಸೊಕ್ಕು ಅಂತ ಒಂದು ಬಾಣವನ್ನೆಳೆದು ಹೊಡೆದರು. ಭರ್ರನೆ ಬಂದ ಬಾಣವನ್ನು ಮಾರುತಿ ಕೈಯಲ್ಲಿ ಹಿಡಿದು ಅದನ್ನು ತಿರುಗಿಸಿ ಹಾಗೆ ಎಸೆದ. ಬಿಲ್ಲಿನಿಂದಾಗ ಬಿಟ್ಟಾಗ ಎಷ್ಟು ವೇಗವೋ ಅದಕ್ಕೆ 10ರಷ್ಟು ವೇಗವಾಗಿ ಬಂದು ಆ ರಾಕ್ಷಸನ ಎದೆಯಲ್ಲಿ ಚರಕ್ಕನ್ನು ಸೇರ್ಕೊಂಡ್ಬಿಡ್ತು. ಅವನು ಆ ಅಂದ. ರಾಕ್ಷಸರೆಲ್ಲ ಸೇರ್ಕೊಂಡ್ರು. ಓಹೋ, ಬನ್ರೋ ಬನ್ರಪ್ಪ, ಕೋತಿ ಬರ್ತಾ ಇದೆ, ಬನ್ರೋ, ಹಿಡೀರಿ ಅದನ್ನ ಅಂತ 16,000 ಜನ ರಾಕ್ಷಸರು ಬಂದರು. ಮಾರುತಿಗೆ ಬಹು ಆನಂದವಾಯಿತು. ಸಿಕ್ಕಿತು ಈ ಅವಕಾಶ ಎಂದು ಶ್ರೀರಾಮಂತ ಮೇಲೆ ಹಾರಿದ. ಕೈಯಲ್ಲಿ ಕೆಲವರನ್ನು ಹಿಡಿದು ನೆಲಕಲ್ಲೇ ಕುಟ್ಟಿದ. ಪಾದದಡೆಯಲ್ಲಿ ಸಿಕ್ಕಿದವರನ್ನು ಹಾಗೆ ಪಾದದಲ್ಲಿ ಬೆಟ್ಟಿದ. ಕೆಲವರನ್ನು ಬಾಲದಲ್ಲಿ ಕಟ್ಟಿ ನೆಲದಲ್ಲಿ ಕುಟ್ಟಿ ಎತ್ತು ಆಕಾಶಕ್ಕೆ ಎಸೆದ. ಅವರು ರಾತ್ರಿ ಹೋದವರು ಬೆಳಗ್ಗೆ ಲಂಕಾಪಟ್ಟಣಕ್ಕೆ ಬಂದರಂತೆ. ದಡ 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 ಬಿದ್ದರು. ರಾವಣನ ದರ್ಬಾರಿಗೆ ನುಗ್ಗಿದರು. ಸ್ವಾಮಿ ಮಹಾಪ್ರಭು ಎಡಗೈನಲ್ಲಿ ನಮಸ್ಕಾರ ಮಾಡಿದ್ರು. ರಾವಣ ಕೇಳಿದ, ಛಿಪ್ ಪಾಪಿಗಳೇ, ಏನಾಗಿದೆ ನಿಮಗೆ? ಸ್ವಾಮಿ, ನಮ್ಮ ಅವಸ್ಥೆ ನೋಡಿ. ಏನೋ ಕಪಿ ಒಂದು ಕಾಡನ್ನು ಸೇರಿ, ಕಪಿ ಒಂದು ಕಾಡನ್ನು ಸೇರಿ ನಮ್ಮ ಮಾನವ ಸೂರೆಯ ಮಾಡಿ ನಮ್ಮೆಲ್ಲರನ್ನು ಈಡಾಡಿ. ಓಹೋ ಸ್ವಾಮಿ, ಒಂದು ಕಪಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಸ್ವಾಮಿ ನಮ್ಮ ಕಾಡಿಗೆ. ಕಾಡನ್ನೆಲ್ಲ ನಾಶ ಮಾಡಿಬಿಡ್ತು. ಅದನ್ನು ಹಿಡಿಬೇಕು ಅಂತ ಹೋದರೆ ನಮ್ಮವ್ರನ್ನೆಲ್ಲ ಬಹಳ ಜನಗಳನ್ನು ಕೊಂದಾಕ್ಬಿಡ್ತು ಸ್ವಾಮಿ. ರಾವಣೇಶ್ವರ ಹೇಳಿದ, ನಿಮಗೆ ನಾಚಿಕೆ ಆಗುವುದಿಲ್ಲವೇ ಒಂದು ಕಪಿಯನ್ನು ಹಿಡಿಯುವುದಕ್ಕೆ? ಆಗಲಿಲ್ಲ ಎಂದು ಹೇಳಲು, ಸ್ವಾಮಿ ಆಗುತ್ತೆ, ನಾಚಿಕೆ ಆಗ್ತಾ ಇದೆ ಸ್ವಾಮಿ. ಆ ಕಪಿಯನ್ನು ಹೇಗಾದರೂ ಹಿಡಿದು ಬಿಡ್ಬೋದು ಸ್ವಾಮಿ, ಅದರ ಬಾಲ ಹಿಡಿಯೋಕ್ಕಾಗಲ್ಲ, ಬಹಳ ತೊಂದರೆ ಕೊಡುತ್ತೆ ಸ್ವಾಮಿ. ಛಯ್ಯ ವಿವೇಕಿಗಳೇ, ಇದು ಹೊರಟೆ ಅಂತ ಎದ್ದ. ಪಕ್ಕದಲ್ಲೇ ಇದ್ದಂಥ ಮಗ ಅಕ್ಷಯ್ ಕುಮಾರ ಹೇಳ್ತಿದ್ದಾನಪ್ಪ, ನಾನಿರುವಾಗ ಆ ಸಾಮಾನ್ಯವಾದ ಕಪಿಯನ್ನು ಹಿಡಿಯಲು ನೀನ್ಯಾಕೆ ಹೋಗಬೇಕು? ಇದು ಹೊರಟೆ ಎಂಬುದಾಗಿ ಅಕ್ಷಯ ಬಂದಿದ್ದಾನೆ. ಯಾವುದಾ ಕಪಿ? ಒಬ್ಬ ಸಿಪಾಯಿಂದ, ನೋಡಿ ಸ್ವಾಮಿ ಅದೇ. ಇವನು ನಕ್ಕ. ಆ ಕಪಿಯೇ ಇಷ್ಟಿದೆಯಲ್ಲೋ ಸ್ವಾಮಿ, ಅದು ಅಷ್ಟೇ ಇರೋದು, ಅಷ್ಟಿದ್ದೇ ಇಷ್ಟಾಗಿದೆ, ಇನ್ನಷ್ಟಿದ್ರೆ ಎಷ್ಟಾಗ್ತಿತ್ತೋ ಏನು ಕಥೆಯೋ. ಅಕ್ಷಯ ಬಾಣವನ್ನು ಬಿಟ್ಟ.
ಬಂದ ಬಾಣಗಳನ್ನೆಲ್ಲ ಮುರಿದು ಮಹಾನುಭಾವನಾದ ಮಾರುತಿ ಎದ್ದೋಡಿ ಬಂದು ತನ್ನ ಮುಷ್ಟಿಗಿಂದ ಅಕ್ಷಯನ ಎದೆಗೆ ಢಮ್ಮನೆ ಗುದ್ದಿದ. ಅಕ್ಷಯನು ರಕ್ತವನ್ನು ಕಾರಿ ಸತ್ತ. ವರ್ತಮಾನ ಮುಟ್ಟಿದೊಡನೆ ರಾವಣನು ಸಿಟ್ಟಿಗೆದ್ದ. ಅಕ್ಷಯನು ಮೃತನಾದನೆ. ಹಾಗಾದರೆ ನಾನಿನ್ನು ಸುಮ್ಮನಿರಲು ಸಾಧ್ಯವೇ ಇಲ್ಲ. ಪಕ್ಕದಲ್ಲಿದ್ದ ಮೇಘನಾದ ಅಂದರೆ ಇಂದ್ರನನ್ನೇ ಜಯಿಸಿದ ಇಂದ್ರಜಿತು ಅವನು ಹೇಳಿದ, ಅಪ್ಪ ನೀನೇನು ಭಯಪಡಬೇಡ, ಅವನಾರೋ ನೋಡಿ ಬರ್ತೇನೆ ಎಂಬುದಾಗಿ ಹೊರಟನಂತೆ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ದೂರದಿಂದ ನೋಡಿದ, ಇವನು ರಾಮ್ 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 ಅಂತ ಕೂತಿದ್ದ. ಈ ಕಪಿಯಿಂದಲೇ ನಮ್ಮ ವನವೆಲ್ಲ ಹಾಳಾಯಿತೆ, ನೋಡಿ ಏನು ಮಾಡ್ತೇನೆ ಎಂಬುದಾಗಿ ಕರದಲ್ಲಿ ಶರವನ್ನು ಪಿಡಿಯುತ್ತ ತಾನು ತೊರೆಯಲು ಸಿದ್ಧನಾದ. ಇವನು ಎಂಬುದನ್ನು ತಿಳಿಯಲು ಬನದಲ್ಲಿ ಮೋಹ ತಾಳಿದ. ಆರು ಎಂಬುದನ್ನು ತಿಳಿಯಲು ತಾ ಮನದಲ್ಲಿ ಮೋದ ತಾಳಿದ. ಯಾರಿವನು ನೋಡಿಬಿಡ್ತೇನೆ ಎಂಬುದಾಗಿ ಅಸ್ತ್ರ ಪ್ರಯೋಗವನ್ನು ಮಾಡುತ್ತಿದ್ದರೆ ಬಂದ ಅಸ್ತ್ರಗಳನ್ನೆಲ್ಲ ಮಾರುತಿ ಮುರಿದು ಹಾಕಿದ. ಕೊನೆಗೆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ತೊಟ್ಟಾಗ ಮಾರುತಿ ನಗುತ್ತಾನೆ. ಬ್ರಹ್ಮಾಸ್ತ್ರ ತಾನೆ, ಅದನ್ನು ಮುರಿದು ಹಾಕ್ಬಿಡ್ತೇನೆ. ಬ್ರಹ್ಮದೇವ ಯಾರ ಕಣ್ಣಿಗೂ ಕಾಣದೆ ಸೂಕ್ಷ್ಮ ರೂಪದಲ್ಲಿ ಬಂದು ಹೇಳ್ತಾನಂತೆ, ಅಪ್ಪ ಮಾರುತಿ, ನನ್ನ ಬಾಣಕ್ಕೆ ಸ್ವಲ್ಪ ಬೆಲೆ ಕೊಡಯ್ಯ. ನೀನು ಬಂದವನು ಹಾಗೆ ಹೋದರೆ ಚೆನ್ನಾಗಿರೋಲ್ಲ, ಈ ಊರನ್ನಾದರೂ ನೋಡ್ಕೊಂಡು ಹೋಗಯ್ಯ. ಕೂಡಲೇ ಮಾರುತಿ ಬ್ರಹ್ಮದೇವರ ಮಾತಿಗಾಗಿ ಶ್ರೀರಾಮ್ ಅಂತ ಮಲಗಿದ. ಕುಂಭಕರ್ಣನು ಸುತ್ತಾಡಬಹುದಾದ ಊರ ಬಂಡಿಯನ್ನು ತಂದು ಮಾರುತಿಯನ್ನು ಅದರಲ್ಲಿ ಮಲಗಿಸಿ ಲಂಕಾಪಟ್ಟಣಕ್ಕೆ ತಂದರಂತೆ. ಮಾರುತಿ ರಾವಣನ ದರ್ಬಾರಿಗೆ ಬಂದ. ಪಾಶದಿಂದ ಬಂಧಿತನಾಗಿದ್ದವನು ಆ ಬೆಳಗಾಗಿ ಬರುವುದರೊಳಗಾಗಿ ಪಾಶಗಳೆಲ್ಲ ಕಿತ್ತು ಹೋಗಿದೆ. ರಾವಣನ ಒಡ್ಡೋಲಗವನ್ನು ಕಣ್ಣರಳಿಸಿ ನೋಡಿದ. ಎತ್ತರವಾದ ಸಿಂಹಾಸನದ ಮೇಲೆ ರಾವಣ ಕೂತಿದ್ದ. ತನ್ನ ಕಾಲು ಅಡಿಯಲ್ಲೊಂದು ಪೀಠವಿತ್ತು, ಕಾಲುಪೀಠ. ಆ ಕಾಲುಪೀಠವನ್ನು ಒಂದು ಸಲ ಕಾಲಿನಲ್ಲಿ ಫಟ್ಟನ ಒದ್ದ. ಅದು ಹನುಮಂತನ ಹತ್ರ ಬಂದು ಬಿತ್ತು. ರಾವಣ ಹೇಳಿದ, ಕೂರದರ ಮೇಲೆ. ಹನುಮಂತ ನಗುತ್ತಾನೆ, ನೀನು ಒಂದು ಸಾಮಾನ್ಯ ದ್ವೀಪಕ್ಕೆ ರಾಜ, ನೀನು ಸಿಂಹಾಸನದ ಮೇಲೆ ಕೂತಿರೋದು ಸರ್ವಲೋಕ ಕೊಡೆಯನಾಗಿರಬಹುದಾದ ಶ್ರೀರಾಮನ ದೂತನಾದ ನಾನು ನಿನ್ನ ಕಾಲುಪೀಠದ ಮೇಲೆ ಕೂತ್ಕೊಳ್ಳೋದೆ. ಸ್ವಂತ ಸಿಂಹಾಸನ ಇದೆ, ಸ್ವಂತ ಸಿಂಹಾಸನ ಎಲ್ಲೋ ಇದೆ, ನೋಡಿ ತೋರ್ತೇನೆ ಅಂತ ಶ್ರೀರಾಮಂದ. ಆ ಬಾಲ ಸುರುಳಿಸುತ್ತಲಾರಂಭಿಸಿತು. ಗರಗರ 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 ಸುತ್ತಿ ಒಂದು ದೇವಸ್ಥಾನದ ಗೋಪುರದಂತಾಯಿತು. ಮೇಲೆ ಹಾರಿ ಶ್ರೀರಾಮ್ ಅಂತ ಕೂತ್ಕೊಂಡ. ರಾವಣ ತಲೆ ತಗ್ಗಿಸಿ ನೋಡುತ್ತಿದ್ದವನು ತನ್ನ 10 ತಲೆಗಳನ್ನು ಹಿಡ್ಕೊಂಡು ತಲೆ ಎತ್ತಿ ಮೇಲೆ ನೋಡುವಂತಾಯಿತು. ಈ ಮಾರುತಿ ಕೂತಿದ್ದ ಎತ್ತರ. ಯಾರು ನೀನು, ಯಾರು ನೀನು ಅಂದಾಗ ಮಾರುತಿ ಹೇಳಿದ, ನಾನೇ ರಾಮದೂತ. ಅಯ್ಯ ನೀನು ಯಾರು, ನೀನು ಯಾರು ಅಂದಾಗ ರಾವಣ ನಕ್ಕು ಹೇಳಿದ, ನಾನೇ ಕಪಿಯೇ, ನನ್ನನ್ನು ಯಾರು ಎಂದು ಕೇಳುತ್ತಿರುವೆಯ? ಕೇಳು, ಪೌಲಸ್ತ್ಯ ವಂಶಕಲ ಶಂಭುನಿ ಚಂದ್ರ ದಾನವೇಂದ್ರ ನಿರ್ಜರ ಮನೋಲ್ಲಾಸ ಗುಣ ಸಾಂದ್ರ ದಶಾನನ ವಶೀಕೃತ ಚತುರಾನನ ರಾವಣ. ಮಾರುತಿ ಮೆತ್ತ ಕೇಳಿದ, ರಾವಣ? ಯಾವ ರಾವಣ? ರಾವಣ ಅಂದ್ರೆ ಯಾವ ರಾವಣ ಅಂತೀಯ? ಎಷ್ಟು ಜನ ರಾವಣರು ನೋಡಿದ್ದೀಯೋ? ಮಾರುತಿ ಎಂದ, ಅಯ್ಯ ಒಬ್ಬ ರಾವಣ ಹರನಗಿರಿಯನು ಪೊರಲು ಹೋಗಿ ಅಡಿಯೊಳಗೆ ಸಿಲುಕಿದವ ನೀನೇನೋ, ಹರನ ವರ ಬಲವ ಪಡೆಯಲು ಸುಗ ನರಳಿ ನಿಂತವನು ನೀನೇನೋ, ವರನಾರದರ ವರ ಬಲದೊಳಗೆ ತಾನು ಹೊರ ಬಂದವ ನೀನೇನೋ, ನೀನೇನೋ ರಾವಣ. ಒಬ್ಬ ಕೈಲಾಸಗಿರಿ ಎತ್ತರಕ್ಕೆ ಹೋಗಿ 20 ತೋಳುಗಳಿಂದ ಬೆಟ್ಟಗೆತ್ತಲಿಕ್ಕಾಗದೆ ತತ್ತರಿಸಿದಾಗ ಶಿವನು ತನ್ನ ಹೆಬ್ಬೆರಳಿನಿಂದ ಆ ಗಿರಿಯನ್ನು ತುಳಿದರೆ ಆ ಬೆಟ್ಟದಡಿಯಲ್ಲಿ ಸಿಕ್ಕಿ ನರಳುತ್ತಿದ್ದನಂತೆ. ನಾರದರು ಬಂದು ಅವನನ್ನು ಬಿಡಿಸಿದರಂತೆ. ಆ ರಾವಣ ನೀನೇನ? ಒಮ್ಮೆ ಕಾರ್ತಿವೀರ್ಯಾರ್ಜುನ ಎಂಬುವನನ್ನು ಸೆರೆ ಹಿಡಿಯಬೇಕು ಎಂದು ಹೋಗಿದ್ದನಂತೆ ಒಬ್ಬ ರಾವಣ. ಆ ಕಾರ್ತಿವೀರ್ಯಾರ್ಜುನನಿಗೆ 1000 ಕೈಗಳು. ಅವನೊಂದು ದಿನ ಒಂದು ನದಿಯಲ್ಲಿ ತನ್ನ 500 ಕೈಗಳನ್ನು ಆ ನದಿಗೆ ಅಡ್ಡವಾಗಿ ಕಟ್ಟೆಯಂತ ಕಟ್ಟಿ ಮತ್ತೆ 500 ಕೈಗಳಲ್ಲಿ ತನ್ನ ಹೆಂಡತಿಯರ ಜೊತೆಯಲ್ಲಿ ಜಲಕ್ರೀಡೆಯನ್ನಾಡುತ್ತಾ ಕೊನೆಗೆ ಒಮ್ಮೆಗೆ ತನ್ನ 500 ಕೈಗಳನ್ನು ಮೇಲಕ್ಕೆತ್ತಿದಾಗ
ನೀರು ಪ್ರವಾಹದಂತೆ ಕೊಚ್ಚಿ ಬರುತ್ತಿತ್ತಂತೆ. ಅದ್ಯಾರೋ ರಾವಣ ಎಂಬಾತ ಇವನನ್ನು ಸೆರೆ ಹಿಡಿಯಲು ಅದೇ ನದಿಯಲ್ಲಿ ನಡೆದು ಬರುತ್ತಿದ್ದ. ಈ ಕೊಚ್ಚಿ ಬಂದ ನೀರು ರಾವಣನನ್ನು ಬಹುದೂರಕ್ಕೆ ಕರೆದುಕೊಂಡು ಹೋಗಿಬಿಡ್ತಂತೆ. ಆ ಹೊಳೆಯಲ್ಲೇ ಕೊಚ್ಚಿ ಹೋಗಿದ್ದನಂತೆ. ಆ ರಾವಣ ನೀನೇನಾ? ನಮ್ಮಲ್ಲೊಬ್ಬ ವಾಲಿ ಅಂತಿದ್ದ, ಆತನ ಸೆರೆ ಹಿಡಿಯಲಿಕ್ಕೋಸ್ಕರವಾಗಿ ರಾವಣ ಒಬ್ಬ ಹೋಗಿದ್ದನಂತೆ. ಆನೀಕ ಮಾಡುವಾಗ ಅವನ ಬಾಲ ಹಿಡಿದನಂತೆ. ವಾಲಿಯು ಅವನನ್ನು ಅಲ್ಲಿಯೇ ಬಾಲದಲ್ಲಿ ಸುತ್ತಿ ಸಮುದ್ರದಲ್ಲಿ ಚೆನ್ನಾಗಿ ಅದ್ದಿ ಅಂಗದ ಎಂಬುವ ತನ್ನ ಮಗನ ತೊಟ್ಟಿಲಿಗೆ 10 ತಲೆಯ ಹುಳು ಅಂತ ಕಟ್ಟಿದ್ದನಂತೆ. ಆ ಅಂಗದ ಅನ್ನೋನು ಎಡಗಾಲಿನಲ್ಲಿ ಒದ್ದಿತ್ತಿದ್ದಂತೆ. ಅವನು ನೀನೇನಾ? ರಾವಣನಿಗೆ ಸಿಟ್ಟು ಬಂತಲೇ, ಏನು ಮಾತನಾಡ್ತಿರುವೆ? ಅಯ್ಯ, ಕೊನೆಯದೊಂದು ಮಾತಿದೆ. ಮಹಾನುಭಾವನಾದ ರಾಮನಿಲ್ಲದ ಸಮಯದಲ್ಲಿ ಕಳ್ಳನೊಬ್ಬ ಸನ್ಯಾಸಿಯ ವೇಷವನ್ನು ಧರಿಸಿ ಬಂದು ಮಾತೆಯಾದ ಸೀತಾದೇವಿಯನ್ನ ಕದ್ದ ಅಧಮ, ನೀಚ, ಚೋರ, ಪಾಪಿ ಆ ರಾವಣ ಒಬ್ಬ ಇದ್ದ. ನೀನೇನಾ? ರಾವಣನಿಗೆ ಸಹಿಸಲಾರದ ಸಿಟ್ಟು. ಸಾಮಾನ್ಯವಾಗಿ ಹೊಗಳ್ತಾ ಇದ್ದರೆ ಎಂಥವರು ಸುಮ್ಮನಿರ್ತಾರೆ? ಸ್ವಾಮಿ, ನಿಮ್ಮನ್ನು ಬಹಳ ಜನ ಕೊಂಡಾಡ್ತಿದ್ದರಂತೆ, ಹೌದೇ? ಸನ್ಮಾನ ಮಾಡಿದರಂತೆ, ಹೌದೇ? ಅಂದರೆ ಹ್ಞೂ ಅನ್ಬಹುದೇ ವಿನಃ ಸ್ವಾಮಿ ನಿಮ್ಮನ್ನು ಯಾರೋ ಹಿಡ್ಕೊಂಡು ಒದ್ದರಂತೆ, ಹೌದೇ? ಅಂದರೆ ಹ್ಞೂ ಅಂತ ಯಾರೂ ಅನ್ಲಿಕ್ಕೆ ಸಿದ್ಧರಿಲ್ಲ. ಸಾಮಾನ್ಯವಾಗಿ ಸನ್ಮಾನಕ್ಕೆ ತಲೆ ತೂಗುತ್ತಾರೆ ವಿನಃ ಅಪಮಾನ ಎಂದರೆ ಹಿಂದಿಯೇ. ರಾವಣನ ಈ ಸಹಿಸಲಾರದ ಅಪಮಾನದಿಂದ ಸೊಂಟದಲ್ಲಿದ್ದ ಖಡ್ಗವನ್ನು ಹಿರಿದ. ಎಲ್ಲರವೋ ಕಪಿ, ನೋಡು ನಿನ್ನನ್ನೇನು ಮಾಡ್ತೇನೆ ಅಂತ ನುಗ್ಗಿದಾಗ ಪಕ್ಕದಲ್ಲೇ ಇದ್ದಂಥ ಮಹಾನುಭಾವನಾದ ವಿಭೀಷಣ ಕೈಯನ್ನು ಹಿಡಿದ. ಅಣ್ಣ, ರಾಜದೂತರ ಮೇಲೆ ಕೈ ಮಾಡುವುದು ರಾಜಧರ್ಮವಲ್ಲ. ಎಲ್ಲವನು ಬಲ್ಲ ನಿನಗಿದು ತಿಳಿಯದೇ ಇಲ್ಲ. ಹಾಗಾದರೆ ಈ ಕಪಿಗಂತೂ ತಕ್ಕ ಶಿಕ್ಷೆಯನ್ನು ಮಾಡಲೇಬೇಕು. ಯಾರಲ್ಲಿ? ಏನು ಪಡೆ ಸ್ವಾಮಿ? ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಕಳಿಸಿ. ಮಾರುತಿ ನಕ್ಕ. ಹಚ್ಚಿ ನೀವು ಹಚ್ತಾ ಇರೋದು ನನ್ನ ಬಾಲಕ್ಕಲ್ಲ, ನಿಮ್ಮ ಕುಲಕ್ಕೆ. ಹಚ್ಚಿ. ಬೆಂಕಿಯನ್ನು ಹಚ್ಚುವಾಗ ಮಾರುತಿ ಕೈಯಲ್ಲಿ ಹಿಡ್ಕೊಂಡು ನಗುತ್ತಾನೆ. ಆಹಾ, ಇದು ಮೊದಲು ಈ ಬೆಂಕಿ ಜ್ವಾಲೆ ನಿನಗಿರಲಿ ಎಂದು ಧಗಧಗನೆ ಉರಿಯುವ ಈ ಬಾಲವನ್ನ ಒಮ್ಮೆ ರಾವಣನ ಮುಖಕ್ಕಿಟ್ಟ. ರಾವಣ 20 ಕೈಗಳಿಂದ ಮುಖ ಮುಚ್ಚಿಕೊಂಡ. ಕಾರಣ ಮೀಸೆ ಸುಟ್ಟು ಹೋಗುತ್ತೆ ಅಂತ. ಮಾರುತಿಯಲ್ಲಿಂದ ಹಾರಿ ಮಾರುತಿಯು ಊರನ್ನೆಲ್ಲ ಸುತ್ತಾಡ್ತಾ ಬರ್ತಾ ಇದ್ದಾನಂತೆ. ಮಹಾನುಭಾವನಾದ ಮಾರುತಿಯು ಬೆಂಕಿಯನ್ನು ಹಚ್ಚಲು ಆರಂಭಿಸಿದ್ದಾನೆ. ರಾಮ ರಾಮ ಎಂಬ ನಾಮವನ್ನು ಜಪಿಸುತ್ತಲ್ಲಿ ಪೊರಟ ಮಾರುತಿ ಧಗಧಗ ಉರಿಯುವ ಜ್ವಾಲೆಯ ಕರದಲ್ಲಿ ಬಿಡಿದು ಸುತ್ತಾಡಿ ಮಾರುತಿ. ರಾಮನ ನಾಮದ ಮಹಿಮೆಯ ಜಗದಲ್ಲಿ ಸಾರಲು ಪೊರಟನು ಮಾರುತಿ. ಅನಿತ ಭುವನ ಬ್ರಹ್ಮಾಂಡ ನಾಯಕನ ಚರಿತ ಬೇಳಲು ಮಾರುತಿ. ಧಗಧಗನೆ ಜ್ವಲಿಪ ಜ್ವಾಲೆಯಲ್ಲಿ ರಾಮನನ್ನು ಕಾಣಲು ಮಾರುತಿ. ಲಂಕಾಪುರವನ್ನು ದಗಿಸುತ್ತಲಿ ತಾನು ಸುತ್ತಾಡಿ ಬಂದನ ಮಾರುತಿ. ರಕ್ಕಸ ಕುಲಸನ ಸೊಕ್ಕನು ಮುರಿಯಲು ಹೊರಟು ನಿಲ್ತನ ಮಾರುತಿ. ಅನಿತ ರಕ್ಕಸರು ಬೆಕ್ಕಸ ಬೆರಗಾಗಿ ನರುಳು ನಿಂತರು. ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಶ್ರೀರಾಮ. ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಶ್ರೀರಾಮ. ಸೀತಾರಾಮ. ಬಾಲವನ್ನು ಹಿಡಿದು ಲಂಕಾಪುರದಲ್ಲಿ ಎಲ್ಲೆಲ್ಲಿಯೂ ಬೆಂಕಿಯನ್ನು ಹಚ್ಚುತ್ತಾ ಬರುತ್ತಿದ್ದರೆ ಮಾರುತಿಯು ಬೆಂಕಿ ತೋರಿದ ಎಡೆಯಲ್ಲೆಲ್ಲ ಧಗ 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 ಧಗನ ಉರಿಯಲು ಆರಂಭಿಸಿತಂತೆ. ಆಶ್ಚರ್ಯ ಅಂದರೆ ಬೆಂಕಿ ಇಟ್ಕೂಡಲೇ ಅಂಟ್ಕೊಂಡ್ಬಿಡ್ತಿತ್ತಲ್ಲ, ಹೇಗೆ? ಅದು ಹೇಗೆ ಸಾಧ್ಯ ಅಂದಾಗ ಅದಕ್ಕೊಬ್ಬರು ಒಂದು ಆಶ್ಚರ್ಯವಾದಂಥ ಉತ್ತರ ಹೇಳ್ತಾರೆ. ಈ ಆಂಜನೇಯ ವಾಯುದೇವರ ಮಗ, ತಂದೆ ಮಕ್ಕಳಿಬ್ಬರು ಸೇರ್ಕೊಂಡ್ಬಿಟ್ರು. ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು. ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು. ಹೀಗಾಗಿ ಲಂಕಾಪುರವೆಲ್ಲವೂ ಧಗ 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 ಧಗನೆ ಉರಿಯಲು ಆರಂಭಿಸಿದಂತೆ. ಇಡೀ ಲಂಕಾಪುರವನ್ನೆಲ್ಲವನ್ನು ಸುಟ್ಟಂತ ಮಹಾನುಭಾವನಾದ ಮಾರುತಿ ತನ್ನ ಬಾಲವನ್ನು ತಂದು ಸಮುದ್ರದಲ್ಲಿ ಅದ್ದಿದ. ಯೋಚನೆಯನ್ನು ಮಾಡಿದ, ನಾನೆಂಥ ಕೆಲಸ ಮಾಡಿದೆ? ಮಾತೆಯಾದ ಸೀತಾದೇವಿ ಲಂಕೆಯಲ್ಲೇ ಇರುವಳಲ್ಲ, ನಾನಿದನ್ನು ಅರ್ಥ ಮಾಡಿಕೊಳ್ಳಿದೆ. ಇಡೀ ಲಂಕಾಪುರಕ್ಕೆ ಬೆಂಕಿಯನ್ನಿಟ್ಟನಲ್ಲ, ಮುಂದೇನು ಗತಿ ಎಂದು ಯೋಚಿಸುವಾಗ ಅಶರೀರವಾಣಿಯಾಗ್ತಾ ಇದೆಯಂತೆ. ಮಾರುತಿ, ಭಯಪಡಬೇಡ. ಮಾತೆಯಾದ ಸೀತೆಗೆ ಯಾವ ವಿಧವಾದ ಚ್ಯುತಿಯೂ ಬರುವುದಿಲ್ಲ. ನೀನು ಮಾಡಿದ ಈ ಶುಭ ಕಾರ್ಯದಿಂದ ದೈವ ಸಹಾಯ ಎಷ್ಟಿದೆ ನಿನಗೆ ಎಂಬುದು ಅರ್ಥವಾಗುತ್ತಿದೆ. ಆದ್ದರಿಂದ
ಹೋಗು, ನಿನಗಾಗಿ ಕಾದಿರಬಹುದಾದಂಥ ರಾಮದೇವರಿಗೆ ಉತ್ತರವನ್ನು ನೀಡಲು ಬೇಗ ನೀನು ಹೊರಡು ಎಂದಾಗ ಮಾರುತಿ ಆ ಲಂಕಾಪಟ್ಟಣ ಉರಿಯುತ್ತಿರುವುದನ್ನು ಕಂಡಿದ್ದೆ. ಹಾರಿದ ಗಗನ ಮಾರ್ಗದಲ್ಲಿ, ಹಾರಿ ಗಗನದಲ್ಲಿ ಬರುತ್ತ ಮಾರುತಿಯು ನೇರನೆ ಸೇರಿದ ತನ್ನವರ ಒಡೆಯನ ಮಡದಿಯನ್ನು ಕಂಡ ಸುದ್ದಿಯನ್ನು ತರುತ್ತಲಾಗ ಸಂತೋಷ ಭರಿತನಾಗ ಆನಂದದಿಂದ ಬಲು ಮುದಡಿಯಿಂದ ಓಡೋಡಿ ಬಂದನಾಗ ಶ್ರೀರಾಮ ಜಯ ರಾಮ ರಘುರಾಮ. ಓಡೋಡಿ ಬಂದಿದ್ದಾನೆ ಮಾರುತಿ. ಇಲ್ಲಿ ಜಾಂಬುವಂತ, ಅಂಗದ, ನಳ, ನೀಳ, ಸುಷೇಣ ಇವರೆಲ್ಲರೂ ಹೋದ ಮಾರುತಿ ಬರಲೇ ಇಲ್ಲವಲ್ಲ ಅನ್ನುವಾಗ ಇದು ನೋಡು, ಇದೋ ಬರ್ತಾ ಇದ್ದಾನಿಗಿತ್ತ ಎಂದರೆ ಗಗನ ಮಾರ್ಗದಲ್ಲಿ ರಾಮಂತ ಬಂದ. ಓಡಿ ಬಂದ ಮಾರುತಿಯು ಥಟ್ಟನೆ ಧುಮುಕಿದನಂತೆ. ಜಾಂಬುವಂತ ಓಡಿ ಬಂದು ಆ ಮಾರುತಿಯ ಮುಖವನ್ನು ನೋಡಿದ ಕೂಡಲೇ ಸಂತೋಷ ಭರಿತರಾದರು. ತಬ್ಬಿಕೊಂಡು ಕೇಳಿದರು, ಮಾರುತಿ, ಹೋದ ಕಾರ್ಯ ಜಯವಾಯಿತೆ ತಾತ, ನಿಮ್ಮ ಆಶೀರ್ವಾದದಿಂದ ಜಯವಾಯಿತು ತಾತ. ಕಂಡೆ ಮಾತೆಯನ್ನು ತಾತ, ಸೀತಾ ಮಾತೆಯನ್ನು ಕಂಡೆ ತಾತ. ರಾಮನನ್ನು ಕಂಡು ಧನ್ಯನಾಗಿದ್ದ ಈ ಜೀವನ ಮಾತೆಯಾದ ಸೀತೆಯನ್ನು ಕಂಡೊಡನೆ ಪುನೀತವಾಗಿ ಹೋಯಿತು ತಾತ. ತಾತ, ಆ ಮರದಡಿಯಲ್ಲಿ ಕುಳಿತು ತಾಯಿ ಕಣ್ಣೀರು ಸುರಿಸುವುದನ್ನು ಕೇಳಿದರೆ ನನ್ನಿಂದ ಇರಲಾಗದು ತಾತ. ಈ ಶುಭವಾರ್ತೆಯನ್ನ ಮೊದಲು ರಾಮದೇವರಿಗೆ ತಿಳಿಸಬೇಕು ನಡಿ. ಏನು ಕಪಿಗಳು ಕುಡಿಯುತ್ತಾ ಕೇಕೆ ಹಾಕುತ್ತಾ ಸಂತೋಷದಿಂದ ಹಿಂತಿರುಗಿ ದಡನೆ ಬರುತ್ತಿದ್ದಾರೆ ಕಿಷ್ಕಿಂಧ ನಗರಕ್ಕೆ. ಬರುವಾಗ ಮಧ್ಯದಲ್ಲಿ ಅಲ್ಲೊಂದು ಮಧುವನ, ಅದು ಆ ದ್ರಾಕ್ಷಿಯ ತೋಟವನ್ನ ಸುಗ್ರೀವ ಬಹು ಪ್ರೀತಿಯಿಂದ ತಾನೇ ಸಾಕಿಕೊಂಡಿದ್ದ. ಬಹು ಎಚ್ಚರಿಕೆಯಿಂದ ನೋಡ್ಕೊಳ್ಳೋಕೊಬ್ಬನಿಟ್ಟಿದ್ದ ದದಿಮುಖ ಅಂತ. ಮಾರುತಿ ಅವನ ಕಡೆಯವರೆಲ್ಲ ನುಗ್ಗಿದರು, ಲೂಟಿಯನ್ನು ಮಾಡಿದರು. ಆ ದದಿಮುಖ ಬಂದ, ಏನ್ ನಿಮಗೆಲ್ಲ ಬುದ್ಧಿ ಇಲ್ವೋ? ಇದು ಮಹಾರಾಜರ ಕಡೆಯದು, ನಿಮಗೆ ಎಷ್ಟು ಅಹಂಕಾರ ಅಂತ ಬಂದರೆ ಅವನನ್ನು ಎತ್ತಿ ರಪ್ಪನೆ ಕುಕ್ಕಿದರು. ಅವನಂದ, ಸ್ವಲ್ಪ ತಾಳಿ, ಈ ವಿಚಾರ ಹೋಗಿ ಸುಗ್ರೀವರಾಜನಿಗೆ ಹೇಳಿ ನಿಮಗೆ ಸರಿಯಾದ ಶಿಕ್ಷೆ ಮಾಡಿಸ್ತೇನೆ ಅಂದ್ರೆ ಇನ್ನೊಬ್ಬ ಅಂದಪ್ಪ, ನೀನಿಲ್ಲಿಂದ ಸುಗ್ರೀವರಾಜನ ಹತ್ರ ನಡ್ಕೊಂಡಷ್ಟು ದೂರ ಹೋಗೋದು ಕಷ್ಟವಾಗಬಹುದು, ಆದ್ದರಿಂದ ನಾನೇ ನಿನಗಲ್ಲಿ ಕಳಿಸಿಬಿಡ್ತೇನೆ ತಾಳು ಅಂತ ಅಲ್ಲಿಂದಲೇ ಎತ್ತಿ ಬಿಸಾಡಿದ. ಆ ದಧಿಮುಖ ಸ್ವಲ್ಪ ದೂರದಲ್ಲಿ ಬಂದರು, ಹಪ್ಪನೆ ಬಿದ್ದು ಸುಗ್ರೀವನ ಹತ್ರಕ್ಕೆ ಬಂದ. ಒಡೆಯ, ಎಲ್ಲ ಹಾಳು ಮಾಡಿಬಿಟ್ರು. ಏನು ಹಾಳು ಮಾಡಿದರು? ನೀನು ಬಹು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರ್ತಕ್ಕಂಥ ನಿನ್ನ ಮದುವೆನವೆಲ್ಲವೂ ಹಾಳಾಗೋಯ್ತು ಅಂದ್ರೆ ಯಾರು ಅಂತ ಎದ್ದ ಸುಗ್ರೀವ. ಯಾರಿಲ್ಲ, ಅದೇ ಜಾಂಬುವಂತ, ಅಂಗದ, ಆ ನಳ, ಹನುಮಂತ ಎಂದ ಕೂಡಲೇ ಈ ಸುಗ್ರೀವ ಅಂದ, ಏನಂದೆ? ಯಾರಿದ್ರು? ಹನುಮಂತ ವನವನ್ನು ಲೂಟಿ ಮಾಡಿದ. ಅವನು ದ್ರಾಕ್ಷಿ ಹಣ್ಣು ತಿಂದದ್ದನ್ನು ನೀನು ನೋಡಿದ್ಯಾ? ನೋಡಿದೆ, ಬಹಳ ಸಂತೋಷವಾಯ್ತು ಅಂದ. ಇವನು ನೋಡಿದ, ಇದೇನು ಸ್ವಾಮಿ ಅನ್ಯಾಯ? ನಿಮ್ಮ ತೋಟ ಎಲ್ಲ ಹಾಳು ಮಾಡ್ದ ಅಂದ್ರೆ ಸಂತೋಷವಾಯ್ತು ಅಂತಿರಲ್ಲ, ಕಾರಣವೇನು? ಆಗ ರಾಮದೇವರು ಕೇಳ್ತಾರೆ, ಸುಗ್ರೀವ, ಏನು ಈ ಮಾತಿನ ಅರ್ಥ? ಸ್ವಾಮಿ, ನನ್ನ ತೋಟ ಹೋದರೆ ಹೋಯ್ತು, ನಿನ್ನ ಕೆಲಸವಾಯ್ತು. ಏನೇ ಹಾಗಂದ್ರೆ, ರಾಮದೇವ, ಹನುಮಂತ ಇಲ್ಲಿಂದ ಹೋಗುವಾಗ ಒಂದು ಪ್ರಮಾಣ ಮಾಡಿದ್ದ, ನೆನಪಿದೆಯೇ? ಮಾತಾ ಸೀತೆಯನ್ನು ಕಂಡಲ್ಲದೆ ಒಂದು ತೃಣಮಾತ್ರವಾದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಉದ್ಧರಣೆ ಜಲವನ್ನು ಪಾನ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದ. ನಿನಗೆ ನೆನಪಿದೆಯೇ ನನ್ನೊಡೆಯ? ಇದೇ ಕಡೆಯ ಈಗ ಅವನು ತೋಟವನ್ನೇ ಲೂಟಿ ಮಾಡ್ತಿದ್ದಾನೆ ಅಂದರೆ ಅಲ್ಲಿಗೆ ಸೀತಾಮಾತೆಯನ್ನು ನೋಡಿ ಬಂದಿದ್ದಾನೆ ಅಂತ ಅರ್ಥವಾಯ್ತಲ್ವೇ? ಹೌದಯ್ಯ. ಆದ್ದರಿಂದ ನನ್ನ ತೋಟ ಹೋದರೂ ಚಿಂತೆ ಇಲ್ಲ, ಸೀತಾಮಾತೆ ಸುದ್ದಿ ಸಿಕ್ತು. ಬರಲಿ ಅವನು. ರಾಮನನ್ನು ದೂರದಿಂದ ನೋಡಿದ ಕೂಡಲೇ ಮಾರುತಿ ಹೇಳಿದ, ರಾಮ, ದಶರಥ ನಂದನ ರಾಮ, ಧನ್ಯನಾದೆ ಜಗದೊಡೆಯ, ನಾ ಧನ್ಯನಾದೆ ಜಗದೊಡೆಯ, ರಾಮ ಧನ್ಯನಾದೆ ಜಗದೊಡೆಯ. ಕಂಡೆ ಮಾತೆಯ ದೇವಾ, ಕಂಡೆ ಮಾತೆಯ ಆನಂದ ಉಳ್ದು ಓಡೋಡಿ ಬಂದೆ ದೇವಾ, ಧನ್ಯನಾದೆ ರಾಮ, ನಾ ಧನ್ಯನಾದೆ ರಾಮ. ರಾಮ ಸೀತಾರಾಮ, ರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ.
ಧನ್ಯನಾದೇ ದೇವ ರಾಮ ಅಂತ ಓಡಿ ಬಂದು ತಬ್ಬಿಕೊಂಡಾಗ ರಾಮದೇವರು ನೋಡಿದರಂತೆ, ಮಾರುತಿ ಏನಾಯ್ತಪ್ಪ? ಸ್ವಾಮಿ, ಮಾತೆಯಾದ ಸೀತೆಯನ್ನು ಕಂಡೆ. ರಾಮದೇವರು ಹನುಮಂತನ ಮುಖವನ್ನೇ ನೋಡುತ್ತಿದ್ದಾರೆ. ಕಂಡೆಯಾ ಸೀತೆಯನ್ನ? ಕಂಡೆ ಸ್ವಾಮಿ, ಕಂಡೆ. ಏನಂದಳೋ? ಇನ್ನೊಂದು ಮಾಸದ ಅವಧಿಯೊಳಗಾಗಿ ನೀನು ಬಂದು ಆ ತಾಯಿಯ ಸೆರೆಯನ್ನು ಬಿಡಿಸಲಿಲ್ಲ ಎಂದರೆ ತಾಯಿ ಉಳಿಯುವಂತಿಲ್ಲ ಸ್ವಾಮಿ, ಉಳಿಯುವಂತಿಲ್ಲ. ಆಗ ರಾಮದೇವರು ಹನುಮಂತನ ಭುಜವಿಡಿದು ಎಬ್ಬಿಸಿ ಹೇಳುತ್ತಿದ್ದಾರೆ, ಅಯ್ಯ ಮಾರುತಿ, ನೀನು ಸಾಮಾನ್ಯನಲ್ಲ. ನಿನ್ನನ್ನು ನಾನು ಎಷ್ಟು ಕೊಂಡಾಡಲಿ. ಹನುಮ ಕೇಳಲು ನಿನ್ನ ಪೋಲ್ವ ಭಕುತರು ವನಜ ಭವಾಂಡವ ನರಸಿದೊಡಿಲ್ಲ. ಇನಯದಿಂ ದಶರಥ ಕ್ಷ್ಮಾಪಾಲಂಗೆ ನಾವು ನಾಲ್ವರೇ ಸುತರು. ಇಂದಿನ ಆರಭ್ಯ ನಿನ್ನನು ಐದನೆಯವನೆಂದು ಭಾವಿಪೆನು. ದಾಸ ನೀನಲ್ಲವೋ ಎಮ್ಮನುಜ ನೀನು. ಘಾಸಿಪಟ್ಟೆಯೋ ಕಂದ, ಇತ್ತಬ ಲೇಸಾದ ಬ್ರಹ್ಮ ಪದವಿಯನ್ನು ನಿನಗೀವೇ ಎಂಬುದಾಗಿ ಬಾಚಿ ಆ ಮಾರುತಿಯನ್ನು ತಬ್ಬಿಕೊಂಡಿದ್ದೆ. ಆ ಅಭಿಜ್ಞಾನ ಚೂಡಾರತ್ನವನ್ನು ಕೊಟ್ಟದ್ದನ್ನು ನೋಡಿ ಸಂತೋಷ ಪಡುತ್ತಾ ಸುಗ್ರೀವನ ಕಡೆಗೆ ತಿರುಗಿ ತನ್ನ ಸಮಸ್ತ ಸೈನ್ಯವೂ ಕೂಡ ಲಂಕಾಪಟ್ಟಣದ ಕಡೆಗೆ ನಡೆಯಲಿ ಎಂಬುದಾಗಿ ತಾನು ಆಜ್ಞೆಯನ್ನು ಮಾಡಿದ್ದಾನೆ. ಆಗ ರಾಮದೇವರು ಸಮಸ್ತ ಸೈನ್ಯವು ಲಂಕಾಪಟ್ಟಣದ ಕಡೆಗೆ ಹೋಗಿ ಮಹಾನುಭಾವನಾಗಿರ್ತಕ್ಕಂಥ ರಾಮದೇವರು ಆ ಲಂಕಾಪುರದಲ್ಲಿ ರಾವಣಾದಿಗಳನ್ನು ಸಂಹಾರವನ್ನು ಮಾಡಿ ಪುಷ್ಪಕ ವಿಮಾನವನ್ನು ಏರುತ್ತಾ ನೇರವಾಗಿ ಹಿಂತಿರುಗಿ ಬಂದು ಅಯೋಧ್ಯಾನಗರದಲ್ಲಿ ಸಮಸ್ತರಿಂದೊಡಗೂಡಿ ತಾವು ಪಟ್ಟಾಭಿಷಿಕ್ತರಾಗಿದ್ದಾರೆ ಎಂಬಾಗ ಮಹಾನುಭಾವನಾದಂಥ ಮಾರುತಿ ಶ್ರೀರಾಮನ ಕರುಣಾ ವಿಶೇಷದಿಂದ ತಾನು ಅದ್ಭುತವಾದ ಲೀಲೆಯನ್ನು ತೋರಿದ ಎಂಬತಕ್ಕಂಥ ಈ ಮಾರುತಿ ವಿಜಯವನ್ನು ಕೇಳುವ ಕಥೆಯನ್ನು ಪಠಣ ಮಾಡದವರಿಗೆ ಸಮಸ್ತರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂಬುದಾಗಿ ಹೇಳುತ್ತಾ ರಘುವೀರ ಸಮರ್ಥನಾದ ಶ್ರೀರಾಮದೇವರನ್ನು ಕುರಿತು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ.